ಇತ್ತೀಚೆಗಿನ ಎಲ್ಲ ಚರ್ಚೆಗಳು ಕಾಂಗ್ರೆಸ್ ಘೋಷಣೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳ ಸುತ್ತ ಗಿರಿಕಿ ಹೊಡಿತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ನಡೀತಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಗೊಂದಲವೂ ಇದೆ. ಹತ್ತಾರು ಪ್ರಶ್ನೆಗಳು ಉದ್ಭವಿಸಿವೆ. ಅಧಿಕಾರಕ್ಕೆ ಬಂದ ದಿನವೇ 5 ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೊಂಡಿದ್ರು. ಆದರೆ ಗದ್ದುಗೆ ಅಲಂಕರಿಸಿ 2 ವಾರ ಕಳಿತು, ಇನ್ನೂ ಯೋಜನೆ ಜಾರಿಯಾಗಿಲ್ಲ. ಹಳ್ಳಿಗಳಲ್ಲಿ ಜನ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಬಸ್ನಲ್ಲಿ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಕಿರಿಕಿದೆ. ಇತ್ತ ವಿಪಕ್ಷಗಳು ಗ್ಯಾರಂಟಿ ಜಾರಿ ಮಾಡ್ರಪ್ಪ ಅಂತ ಪಟ್ಟು ಹಿಡಿದು ಕೂತಿವೆ. ಈ ನಡುವೆ ಗೊಂದಲಕ್ಕೆ ಸಿಲುಕಿರುವ ರಾಜ್ಯದ ಜನರಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಲವು ಪ್ರಶ್ನೆಗಳು, ಅನುಮಾನಗಳಿರ್ತಾವಲ್ಲ, ಆ ಕುರಿತು ಚರ್ಚೆ ಮಾಡೋಣ ಇವತ್ತು. ಕ್ಯಾಬಿನೆಟ್ ಮೀಟಿಂಗ್ ಇದೆ, ಫ್ರೈಡೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. 11 ಗಂಟೆಗೆ ನಾವು ಎಲ್ಲ 5 ಗ್ಯಾರಂಟಿಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ. 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಗ್ಯಾರಂಟಿ. ನಾಳಿದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಫ್ರೈಡೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. 11 ಗಂಟೆಗೆ ನಾವು ಎಲ್ಲ ಕಂಡೀಷನ್ ಅಂತ ಮುಖ್ಯ ಅಲ್ಲ. ದೇರ್ ಶುಡ್ ಬಿ ಎ ಸಿಸ್ಟಮ್. ದೇರ್ ಶುಡ್ ಬಿ ಎ ಸಿಸ್ಟಮ್. ಪ್ರತಿಯೊಂದಕ್ಕೂ ಸಿಸ್ಟಮ್ ಇರಬೇಕು. ಈಗ ಬಸ್ ಅಂತಂದ್ರೆ ಯಾರು, ಎಲ್ಲಿ, ಕರ್ನಾಟಕ ರಾಜ್ಯನ, ಹೊರಗಡೆ ರಾಜ್ಯನ, ಎಲ್ಲ ಬಸ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಯಾರಿಗೆ ಬಸ್ಸು, ಒಂದು ಲೆಕ್ಕಾಚಾರ. ಫುಡ್ಡು, ಎಂಪ್ಲಾಯ್ಮೆಂಟು, ನಾವು ಹೇಳಿದೀವಿ ಯಾವಾಗ ಎಂಪ್ಲಾಯ್ಮೆಂಟು ಎಷ್ಟು ದಿನದಿಂದ ಶುರು ಆಗ್ತದೆ, ಇಲ್ಲಿ ನಾವು ಬರ್ದಿದ್ದೀವಿ. ಇಲ್ಲಿ ಯಾರು ಗ್ರಾಜ್ಯುಯೇಟು. ನಾನಾಗಲೇ ಹೇಳಿದ ಹಾಗೆ ನಾನು ಪ್ರಾಮಿಸ್ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಎಕ್ಸ್ಪರ್ಟ್ ಪ್ಯಾನಲ್ ಇದನ್ನ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ. ಗಣ್ಯರು ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ನಗರ ಯೋಜನೆಗಳ ತಜ್ಞರು ಪ್ರೊಫೆಸರ್ MN ಶ್ರೀಹರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಐಸೆಕ್ನ ಪ್ರತಿನಿಧಿ ಹಾಗೆಯೇ ಆರ್ಥಿಕ ತಜ್ಞರು ಡಾಕ್ಟರ್ ಕೃಷ್ಣರಾಜ್ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಆರ್ಥಿಕ ತಜ್ಞರು RG ಮುರಳೀಧರ್ ಅವರಿದ್ದಾರೆ. ಸರ್, ವೆಲ್ಕಮ್. ಆಹಾರ ತಜ್ಞರಾದ KC ರಘು ಅವರು ಬ್ಯಾಕ್ ಪ್ಯಾಕ್ ನಲ್ಲಿ ನಮ್ಮನ್ನ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸೊ ನಾವೀಗ 5 ಬ್ರಾಡ್ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀವಿ. ಹೀಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ವಿಷಯಗಳ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ. ಒಂದು ವೇಳೆ ಏನಾದರೂ ಆಡ್ ಆನ್ ಮಾಡೋದಾದ್ರೆ ಕಾಂಪ್ಲಿಮೆಂಟ್ ಮಾಡಬಹುದು, ನೀವು ಆಡ್ ಆನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮೊದಲಿಗೆ ಶ್ರೀಹರಿ ಸರ್, ಈಗ ನೀವು ನಗರ ಯೋಜನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಗಮನಿಸಿದ್ದೀರಿ. ಮೆಟ್ರೋ ನೋಡಿದಿರಿ, ಟ್ಯೂಬ್ ಮೆಟ್ರೋ ನೋಡಿದಿರಿ, ತುಂಬ ಅಡ್ವಾನ್ಸ್ಡ್ ಟ್ರಾವೆಲ್ ಫೆಸಿಲಿಟೀಸ್ಗಳನ್ನು ಗಮನಿಸಿದಿರಿ. KSRTC, BMTC ಈಗ ಇವರು ಪ್ರಾಮಿಸ್ ಮಾಡಿರೋ ಲೋಡನ್ನು ತಗೊಳ್ಳೋ ಪರಿಸ್ಥಿತಿ ಈಗಿದೆ ಅನ್ಸುತ್ತಾ? ಈಗ ಇದನ್ನ 2 ಆ್ಯಂಗಲಲ್ಲಿ ನೋಡಬೇಕು. ಪ್ಲೀಸ್ ಸರ್. ಮೊದಲನೇ ಆ್ಯಂಗಲ್ಲು ಇದು ಏನು ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು. ಓಕೆ, ಅದಕ್ಕೆ ಮಾನದಂಡಗಳು ಮೊದಲೇ ಹೇಳಬೇಕಾಗಿತ್ತು. ಈ ಜನಗಳಿಗೆ ಒಂಥರ ಗೊಂದಲ ಇದೆ ಈಗ. ಓಕೆ, ಯಾಕೆ ನಾನೇನೋ ಹೇಳಿದ್ಮೇಲೆ ಅದಕ್ಕೆ ಏನೇನು ಮಾನದಂಡ ಅಪ್ಲೈ ಆಗುತ್ತೆ ಅಂತ ಮೊದಲೇ ಹೇಳ್ಬಿಟ್ರೆ ಜನಗಳಿಗೆ ಗೊತ್ತಾಗುತ್ತೆ, ವೋಟ್ ಮಾಡೋದೋ ಬಿಡೋದೋ ಗೊತ್ತಾಗುತ್ತೆ ಅಲ್ಲಿ. ಬಟ್ ಇಲ್ಲಿ ಅದು ಏನು ಹೇಳ್ದೇನೆ ಮಾನದಂಡ ಏನೂ ಇಲ್ಲ. ಎಲ್ಲರೂ ಹೇಳಿದ್ದಾರೆ, ನನಗೂ ಸಿಗುತ್ತೆ, ನಿಂಗೂ ಸಿಗುತ್ತೆ, ಪಕ್ಕದ ಮನೆ ಸಿಗುತ್ತೆ, ಮೇಲಿನವ್ರಿಗೂ ಸಿಗುತ್ತೆ ಅಂತ ಹೇಳಿದ್ದಾರೆ ಅದನ್ನು. ಎಸ್ ಸರ್. ಸೊ ಅದೊಂದು ತಪ್ಪಾಗ್ತದೆ ಅಲ್ಲಿ. ಅದೊಂದು ಓಕೆ, ಅದು ಬಿಟ್ಬಿಡೋಣ. ಅದನ್ನು ಈಗ ಹಾಫ್ ಆಫ್ ದ ಪಾಪ್ಯುಲೇಷನ್ಗೆ ಫ್ರೀ ಟ್ರಾವೆಲ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಇವಾಗ ಏನಾಗಿದೆ, ಇದರಲ್ಲಿ 2 ಥರ ಕಂಡೀಷನ್ ಇದೆ. ದೋಸ್ ಆರ್ ಹ್ಯಾವಿಂಗ್ ಅಬೋವ್ ಪ್ರಾಪರ್ಟಿ ಲೈನ್, APL. ಓಕೆ, ಅಬೋವ್ ಪಾವರ್ಟಿ ಲೈನ್, ಅವ್ರಿಗೆ ಯಾವುದು ಅಪ್ಲೈ ಆಗಲ್ಲ ಇದರಲ್ಲಿ. ಇದು ಅಪ್ಲೈ ಆಗೋದಿಲ್ಲ. ಅವರಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಕೆಲವರು. ಓಕೆ, ಇನ್ನು ಕೆಲವರು ಅಫ್ಲೂಯೆಂಟ್ ಕ್ಲಾಸ್ನವರು ಇರ್ತಾರೆ. ಬೇಸಿಕಲಿ ಸಿಟಿನಲ್ಲಿರೋರೆಲ್ಲ ಅಫ್ಲೂಯೆಂಟ್ ಅಂತ ಇಷ್ಟು ಪರ್ಸೆಂಟ್, ಸುಮಾರಾಗ 65% ಜನ ಸಿಟಿನಲ್ಲಿರೋರೆಲ್ಲ ಅಫ್ಲೂಯೆಂಟ್ ಅಂತ ಹೇಳ್ತೀವಿ. ವೆರಾಸ್ ಹಳ್ಳಿಗಳ ಕಡೆ, ಟೌನ್ಗಳಲ್ಲಿ ಕಡೆ ಬಹಳ ಜನ 60 ರಿವರ್ಸಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ರೈತರು ಆಗಿರ್ತಾರೆ, ಮಳೆ ಬರುತ್ತೋ ಬಿಡುತ್ತೋ ಅದಿರಲ್ಲ. ಸೊ ಆ ಥರದವ್ರಿಗೆ ಇದೆಲ್ಲ ಆದಷ್ಟು ಎನ್ಕರೇಜ್ ಮಾಡೋಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು. ಅದು ಒಂದು ನಿಟ್ಟಿನಲ್ಲಿ ನೋಡ್ಬೇಕು ಅದನ್ನು. ಮೂರನೇದು ಏನಾಗ್ತದೆ ಇಲ್ಲಿ ಅಂತಂದರೆ, ಇವರು ಹೇಳಿದಾರಲ್ಲ, ಈಗ ಆಲ್ರೆಡಿ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ವಿಚ್ ಐ ನೋ ವೆರಿ ವೆಲ್, ವಿ ಆರ್ ಅರ್ನಿಂಗ್ ಲಾಸಸ್. ಓಕೆ, BTS ಇರ್ಬೋದು, BMTC ಇರ್ಬೋದು, ಆಮೇಲೆ KSRTC, NWK, ಆಲ್ ಡಿಫ್ರೆಂಟ್, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇದೆಲ್ಲ ಫುಲ್ ಲಾಸಲ್ಲಿದೆ. ಈಗ ಲಾಸಲ್ಲಿರೋದನ್ನ ಸರಿದೂಗಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಎರಡನೇದು ಏನಾಗ್ತದೆ, ಅವ್ರಿಗೆ ಕೊಡೋ ಸ್ಯಾಲ್ರಿಗಳು, ಅವ್ರಿಗೆ ಕೊಡೋ ಇದರದ್ದು PFಗಳಾಗಲಿ ಅಥವಾ ಸೋ ಮೆನಿ ಪ್ರಾಬ್ಲಮ್ಸ್ ಇರುತ್ತೆ, ಅಲ್ಲೂ ಇರುತ್ತೆ. ಲೇಬರ್ಸ್ಗಳು ಕೊಡಬೇಕು, ರಿಪೇರಿ ಕೊಡಬೇಕು, ಫ್ಯೂಯಲ್ ಕೊಡಬೇಕು, ಇದೆಲ್ಲ ಮಾಡಕ್ಕೆ ಸರಿದೂಸಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಇವಾಗಲೇ ಪ್ರೆಸೆಂಟಲ್ಲಿ. ಸೊ ಈ ರೀತಿ ನಿಟ್ಟಿನಲ್ಲಿ ಇರಬೇಕಾದ್ರೆ ಮತ್ತೆ ಫ್ರೀಯಾಗಿ ಕೊಟ್ಟರೆ ಸೊ ಕಲೆಕ್ಷನ್ ನಿಂತೋಗ್ಬಿಡುತ್ತೆ ಅವಾಗ ಬಸ್ನಲ್ಲಿ. ಅಂದರೆ ಒಂಥರ ಓಪನ್ ಟು ಆಲ್ ಇದ್ದಂಗೆ ಆಗ್ತದೆ ಅದು. ಬರೀ ಇನ್ನು ಕೆಲವರು ವೃದ್ಧಾಪ್ಯದವರು ಕೇಳ್ತಾ ಇದ್ದಾರೆ, ಗಂಡಸ್ನಲ್ಲಿ ಹೆಂಗಸಗೆಲ್ಲ ಬಡಿ ಕೊಟ್ಟಿದ್ದೀರಾ, ನಾವು ರಿಟೈರ್ಡ್ ಆಗಿದೆ, ನಮ್ಗೆ ಯಾವುದೋ ಸೋರ್ಸ್ ಇಲ್ಲ, ಈಗ ನಮ್ಗೆ ಯಾಕೆ ಕೊಡಬಾರ್ದು ಅಂತ. ಮಕ್ಕಳಿಗೆ ಕೊಟ್ಟಿದ್ದಾರೆ,
ಓದೋ ಸ್ಕೂಲಲ್ಲಿ ಓದೋದು ಕಾಲೇಜ್ ಓದೋ ಮಕ್ಕಳಿಗೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಇಬ್ರು ಕೊಟ್ಟಿದ್ದಾರೆ. ಓಕೆ. ಎಲ್ಲ ಹೆಂಗಸರಿಗೂ ಫ್ರೀ ಕೊಟ್ಟಿದ್ದಾರೆ. ಅದರಲ್ಲಿ 2 ಥರ. ಸಿಟಿಗಳಲ್ಲಿ ಏನಾಗುತ್ತೆ, ಕೆಲವು ಹೆಂಗಸರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಹೌದು, ಅವ್ರು ಕೊಡೋ ಅವಶ್ಯಕತೆ ಇರಲ್ಲ. ಅವಾಗ ಅವರು ಒಳ್ಳೊಳ್ಳೆ ಲೆವೆಲ್ ಇರ್ತಾರೆ, ವಿಧಾನಸೌಧಕ್ಕೆ ಬರೋರು ಇರ್ತಾರೆ, ಅದು ಇದು ಗೌರ್ಮೆಂಟ್ ಆಫೀಸ್ಗೆ ಬರೋರು ಇರ್ತಾರೆ. ಎಸ್. ಸೊ ಈ ರೀತಿ ನಾನಾ ಇದರ ಗೊಂದಲಕ್ಕೆ ಸಿಕ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆ. ಕೊಡ್ತೀವಿ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಈಗ ಕೊಡಲೇಬೇಕಾಗಿ ಬರ್ತದೆ. ಈಗ ವಿರೋಧ ಪಕ್ಷದವ್ರು ಬಿಡೋದಿಲ್ಲ ಈಗ. ಓಕೆ. ಸೊ ಈ ರೀತಿ ನಿಟ್ಟಿನಲ್ಲಿ ಸಿಕ್ಕೊಂಡು ಸ್ವಲ್ಪ ದಿನ ಇನ್ನೂ ಒಂದು ಫೀಲ್ಡ್ ಸ್ಟಡಿ ಮಾಡಿಲ್ಲ ಅವರು. ಓಕೆ. ಕೊಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ನಾವು, ಟೆಕ್ನಿಕಲಾಗಿ ಏನು ಮಾಡ್ತೀವಿ, ಬಡ್ಜೆಟ್ ಕೊಡೋಕ್ಕಿಂತ ಮುಂಚೆ ಒಂದು ಫೀಲ್ಡ್ ಸ್ಟಡಿ ಮಾಡ್ತೀವಿ. ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಏನೇನು ಮಾಡಬೇಕು, ಇಷ್ಟು ಜನಕ್ಕೆ ಇಷ್ಟ ಆಗತ್ತೆ. ಸೊ ಬಡ್ಜೆಟ್ನ ಅಲೋಕೇಶನ್ ಮಾಡ್ಬೇಕಾದ್ರೆ ಕೂಡ ಅದು ಅತಿ ಮುಖ್ಯವಾದದ್ದು. ನಂಬರ್ಗಳಿರ್ಬೇಕು ಯಾವಾಗಲೂ ನಮ್ಮ ಹತ್ರ. ಓಕೆ. ಇದರ ಆಗೋದಿಲ್ಲ. ಆ ರೀತಿ ನಿಟ್ಟಿನಲ್ಲಿ ಸಿಕ್ಕೊಂಡು ಈ ಕಡೆನೂ ಇಲ್ಲ ಆ ಕಡೆ ಇಲ್ಲ ಹಂಗಾಗ್ಬಿಟ್ಟಿದ್ದಾರೆ ಈಗ. ಓಕೆ. ಸೊ ಅವರು ಮ್ಯಾನಿಪುಲೇಟ್ ಮಾಡೋಕ್ಕೆ ಕಷ್ಟ ಆಗತ್ತೆ, ಇದು ಮಾಡೋಕ್ಕಾಗೋದಿಲ್ಲ ಇದು. ಓಕೆ. ಓಕೆ. ಎಸ್ ಸರ್. ಕೃಷ್ಣರಾಜ್ ಸರ್, ಈಗ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡೋದಿದೆಯಲ್ಲ, ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಬಿ ಅಂತ. ಇವರಿಗೆ ಫ್ರೀ ಕೊಟ್ಟರು ಇನ್ನು ಯಾವುದೋ ದರದಲ್ಲಿ ಎಕ್ಸ್ಟ್ರಾ ಭಾರವನ್ನು ಹಾಕಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ ಅಂತ. ಸರ್ಕಾರ ಅಂತೂ ಪಾಕೆಟ್ ಇಂದ ಕೊಡೋದಿಲ್ಲ. ಸೊ ಈ 200 ಯೂನಿಟ್ ವಿದ್ಯುತ್ ಫ್ರೀ ಅನ್ನೋದನ್ನ ನೀವು ಹೇಗೆ ನೋಡ್ತೀರಿ? ಎಷ್ಟು ಕಷ್ಟ ಆಗುತ್ತೆ ಸರ್ಕಾರಕ್ಕೆ? ನಾನು ನೋಡುವ ದೃಷ್ಟಿಕೋನ, ಯಾವುದೇ ಒಂದು ಸ್ಕೀಮ್ ಅಥವಾ ವೆಲ್ಫೇರ್ ಸ್ಕೀಮು ಅಥವಾ ಫ್ರೀ ಬೀಸ್ ಮಾಡಿದಾಗ ಬೋತ್ ಮೆರಿಟ್ ಮತ್ತು ಡಿಮೆರಿಟ್ಸ್ ಇರ್ತದೆ. ಅನುಕೂಲ ಮತ್ತು ಅನಾನುಕೂಲ ಎರಡೂ ಇರ್ತದೆ. ಎಸ್ ಸರ್. ಅದನ್ನು ನಾವು ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಆಫ್ ದಿ ಸ್ಟೇಟ್ ನೋಡಿದಾಗ ಅದ್ರದ್ದು ಅನುಕೂಲ ಹೆಚ್ಚಿದೆಯಾ ಅನಾನುಕೂಲ ಹೆಚ್ಚಿದೆಯಾ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅದು ಬಳಕೆ ಮಾಡಿದಾಗ ಅದರ ಬಳಕೆಯಿಂದ ಅದ್ರ ಅನುಕೂಲ ಆಗ್ತಾ ಇದೆಯಾ ಅನಾನುಕೂಲ ಆಗ್ತಾ ಇದೆಯಾ ಅಂತಲೂ ನೋಡ್ತೇವೆ. ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನಾರು ಇದೆಯಾ ಈ ಸ್ಕೀಮಿಂದ? ಶಾರ್ಟ್ ಟರ್ಮಾಗಿ ಬೆನಿಫಿಟ್ ಆಗಿ ಅಥವಾ ಲಾಂಗ್ ಟರ್ಮಲ್ಲಿ ಕಷ್ಟ ಆಗುತ್ತಾ ಸ್ಟೇಟ್ಗೆ, ಅಥವಾ ಲಾಂಗ್ ಟರ್ಮಲ್ಲಿ ಸ್ಟೇಟ್ಗೆ ಬೆನಿಫಿಟ್ ಆಗುತ್ತಾ ಅಂತ ಎಲ್ಲ ದೃಷ್ಟಿಕೋನದಲ್ಲೂ ನಾವು ನೋಡಬೇಕಾಗುತ್ತೆ ಒಂದು. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಈ 200 ಯೂನಿಟ್ಸ್ ನೀವೇ ಹೇಳ್ದಂಗೆ ಜಾಸ್ತಿನೇ ಆಯಿತು. 200 ಯೂನಿಟ್ಸ್ ಬಳಕೆ ಮಾಡೋರ ಸಂಖ್ಯೆ ಕಡಿಮೆ ಕರ್ನಾಟಕ. ಯಾಕಂದ್ರೆ ಸಿಟಿ ಭಾಗದಲ್ಲಿ ತೀರಾ ವೆಲ್ ಟು ಡೂ ಕುಟುಂಬ ಅಂತ ನೀವು ನೋಡ್ಕೊಂಡ್ರೆ 65-70 ಯೂನಿಟ್ ವರೆಗೆ ನಾವು ಗಮನಿಸ್ತೀವಿ. ಹೌದು. ಹಾಗಾಗಿ ಇಲ್ಲಿ ಕಂಡೀಷನ್ಸ್ ಇನ್ನೂ ಬರದೇ ಇರೋದ್ರಿಂದ ಕ್ಲಾರಿಟಿ ಇಲ್ಲ. ಈಗ ಸರ್ಕಾರ ಯಾವ ರೀತಿಯ ಕಂಡೀಷನ್ಸ್ನ ಷರತ್ತುಗಳನ್ನು ಈ ಒಂದು 200 ಯೂನಿಟ್ಸ್ ಉಪಯೋಗಕ್ಕೆ ಎಕ್ಸಂಪ್ಷನ್ ಅಥವಾ ಶುಲ್ಕ ಇಲ್ಲ ಅಥವಾ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಅದನ್ನ ಗಮನಿಸಬೇಕಾಗುತ್ತೆ. ಅದರಿಂದ BPL ಕುಟುಂಬಕ್ಕೆ ಇದನ್ನ ಕೊಟ್ಟರೆ ಅವ್ರಿಗೆ ಸಾಕಷ್ಟು ಬೆನಿಫಿಟ್ ಆಗೋ ಚಾನ್ಸಸ್ ಇರ್ತದೆ. ಅದೇ ರೀತಿ ಅದರಲ್ಲಿ ಕಂಡೀಷನ್ಸ್, ಈಗ ಫಾರ್ ಎಕ್ಸಾಂಪಲ್ 200 ಯೂನಿಟ್ಸ್ ವರೆಗೆ ಫ್ರೀ, 201 ಯೂನಿಟ್ ಏನಾದ್ರು ಹೆಚ್ಚಿಗೆ ಬಳಸಿದ್ರೆ ಅವಾಗ 1 ಯೂನಿಟ್ ತಗೋತಾರ, 201 ತಗೋತಾರ, ಅವಾಗ ಫುಲ್ ತಗೊಳ್ತಾರ ಅಥವಾ 1 ಯೂನಿಟ್ ತಗೊಳ್ತಾರ ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತೆ ಕೆಲವೊಂದು ಈಗ ಡೆಲ್ಲಿ ಅಥವಾ ಬೇರೆ ಕಡೆನೋ ಕೆಲವೊಂದು ಸ್ಕೀಮ್ಸ್ ಎಲ್ಲ ಇದೆ, ಪಂಜಾಬ್ನಲ್ಲಿ, ಡೆಲ್ಲಿನಲ್ಲಿ. ಮತ್ತೆ ಇವರೇ ಇದ್ರ ಬಗ್ಗೆ ಫ್ರೀ ಬಸ್ ಪಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಕೂಡ ಇತ್ತೀಚೆಗೆ ತಮಿಳುನಾಡಲ್ಲಿ ಜಾರಿಗೆ ತಂದಿದ್ದಾರೆ, ಪಂಜಾಬ್ನಲ್ಲಿ ಜಾರಿಗೆ ತಂದಿದ್ದಾರೆ, ಡೆಲ್ಲಿನಲ್ಲಿ ಜಾರಿಗೆ ತಂದಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಹೀಗಾಗಿ ಒಂದು ಸ್ಕೀಮನ್ನ ಅದರದ್ದು ಕಾಸ್ಟ್ ಬೆನಿಫಿಟ್ಟು, ಅದರದ್ದು ಪ್ರಯೋಜನಗಳು ಅನಾನುಕೂಲಗಳನ್ನ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ 1 ಇಯರ್ ಆದರೂ ಟೈಮ್ ಬೇಕಾಗುತ್ತೆ. 1 ಇಯರ್ ಆದರೂ ಟೈಮ್ ಬೇಕಾಗುತ್ತೆ. ಅದರಿಂದ ಈ ಒಂದು ನೀವು 200 ಯೂನಿಟ್ಸ್ ವಿದ್ಯುತ್ ಬಗ್ಗೆ ಮಾತಾಡೋದಾದರೆ ನನಗನ್ಸುತ್ತೆ ಈ ಒಂದು ಬಡವರಿಗೆ ಮಾತ್ರ ಈ 200 ಯೂನಿಟ್ಸನ್ನ ಪ್ರಯೋಜನ ಕೊಡಬೇಕು. ಮತ್ತೆ BPL ಮತ್ತೆ APL ಫ್ಯಾಮಿಲಿ ಅಂತ ಏನು ಹೇಳ್ತೀವಿ, ಈಗ ನೀವೇ ಹೇಳಿದ್ರಿ ಫ್ರಿಡ್ಜು ಅಥವಾ ಕಾರು, 4 ವೀಲರ್ಸ್ ಇಟ್ಕೊಂಡಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಮತ್ತೆ ಹಣವಂತರು ಇರ್ತಾರೆ, ಶ್ರೀವಂತ ಇರ್ತಾರೆ, ಅಥವಾ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಕೊಡ್ಬೇಕಾ ಅಂತಂದಾಗ ಯಾರ್ಡ್ ಸ್ಟಿಕ್ನ ಗೌರ್ಮೆಂಟ್ ಮಾಡಬೇಕು. ಮಾಡದೆ ಇಂಪ್ಲಿಮೆಂಟ್ ಮಾಡಿದಾಗ ಎಲ್ಲ ಸಮಸ್ಯೆಗಳು ಎದುರಾಗ್ತದೆ. ಮತ್ತೆ ಇದು ಸರ್ಕಾರದ ಮೇಲೆ ಹೊರೆನೂ ಕೂಡ ಆಗುತ್ತೆ. ಸೊ ಆದ್ದರಿಂದ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಕಾರ್ಯಕ್ರಮವನ್ನ ಒಂದು ಯೋಗಕ್ಷೇಮ ಕಾರ್ಯಕ್ರಮ ಅಥವಾ ಒಂದು ಬಡವರನ್ನ ಮೇಲ್ಭಾಗಕ್ಕೆ ಅಥವಾ ಮೇಲ್ವರ್ಗಕ್ಕೆ ತರುವಂಥ ಒಂದು ಕಾರ್ಯಕ್ರಮ ಆಗಬೇಕೇ ಹೊರತು ಇದು ಸ್ಟೇಟ್ ಎಕ್ಸ್ಚೆಕರ್ ಮೇಲೆ ಅಥವಾ ಸ್ಟೇಟ್ಗೆ ಬರ್ಡನ್ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಮುರಳಿ ಸರ್, ನಿಮ್ಮ ಹತ್ರ ನಾನು ಕೇಳಬೇಕಾಗಿರೋದು ಒಂದು ಬ್ರಾಡರ್ ಕ್ವೆಶನ್. ಅದಕ್ಕೆ ಬರೋಕ್ ಮುಂಚೆ ಒಂದ್ಸತಿ ಅನ್ನಭಾಗ್ಯದ ಬಗ್ಗೆ ಒಂದು ಮಾಹಿತಿ ತಗೊಂಡ್ಬಿಡ್ತೀನಿ. KC ರಘು ಸರ್, ಈಗ 1 kg ಅಕ್ಕಿ ಬೆಳೆಯೋದಕ್ಕೆ 2,500 ಲೀಟರ್ವರೆಗೂ ನೀರು ಬೇಕಾಗಬಹುದು ಅಥವಾ ವಾಟರ್ ಗಲ್ಪಿಂಗ್ ಕ್ರಾಪ್ ಅದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡಬೇಕು ಅಂತ ಅಂದ್ರೆ ಯಾವ ರೀತಿ ಇದು ಸಮಸ್ಯೆ ಆಗಬಹುದು ಅಥವಾ ಹೇಗೆ ಇದನ್ನ ಅರೇಂಜ್ ಮಾಡುತ್ತೆ ಸರ್ಕಾರ? ಈಗ 5 kg ಕೊಡೋದಕ್ಕೇನೆ ಎಷ್ಟು ಸಾವಿರ ಕೋಟಿ ಖರ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸೊ ಇದರ ಡಬಲ್ ಅಂತ ನೋಡಿಕೊಂಡಾಗ ಏನು ಸಿಚುವೇಶನ್ ರಾಜ್ಯದಲ್ಲಿ? ಇಲ್ಲ, ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ತಮಗೆ ಬೇಕಾದಷ್ಟು
ಅಕ್ಕಿಯನ್ನು ಬೆಳೀತಾ ಇಲ್ಲ ನಾವು ಬೇರೆ ರಾಜ್ಯಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಬೆಳೆಯುವ ಬೆಳೆ ಮೆಕ್ಕೆಜೋಳ, ಕೋಳಿಗೆ ಹೋಗ್ತಕ್ಕಂಥ ಫೀಡ್ ಕ್ರಾಪ್ಸು ಕರ್ನಾಟಕ ಹೆಚ್ಚು ಬೆಳೀತದೆ. Okay. ಈಗ ಸುಮಾರು 13 ಮಿಲಿಯನ್ ಟನ್ ಅಂತ ಹೇಳಿದರೆ ಅತಿ ಹೆಚ್ಚು ಬೆಳೀತಾ ಇರತಕ್ಕಂಥದ್ದು ಮೇಜ್, ಅದು ಕೋಳಿಗೆ ಹೋಗುವಂಥದ್ದು. ಅಕ್ಕಿ ನಮ್ಮಲ್ಲಿ ಈಗ 125 ಮಿಲಿಯನ್ ಟನ್ ಭಾರತದಲ್ಲಿ ಇರೋದ್ರಿಂದ ಮತ್ತು 22 ಮಿಲಿಯನ್ ಟನ್ ಅಕ್ಕಿಯನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಭಾರತ ದೇಶ ಜಗತ್ತಿನಲ್ಲಿ ಅಕ್ಕಿಯನ್ನು ರಫ್ತು ಮಾಡ್ತಕ್ಕಂಥ ನಂಬರ್ 1 ದೇಶ ಭಾರತ. ಅದೇ ಸಮಯದಲ್ಲಿ 120 ರಾಷ್ಟ್ರಗಳಲ್ಲಿ 107ನೇ ಸ್ಥಾನದಲ್ಲಿ ಹಸಿವಿನಲ್ಲಿ ಅತ್ಯಂತ ಹೆಚ್ಚು ಹಸಿವಿರ್ತಕ್ಕಂಥ ರಾಷ್ಟ್ರ ಅನ್ನುವ ಏನು ಒಂದು ಕೆಟ್ಟ ಹೆಸರು ಕೂಡ ಭಾರತಕ್ಕಿದೆ. ಹಾಗಾಗಿ ಕೆಲವರು ಕೇಳ್ತಾರೆ, ಯಾಕೆ ಇಲ್ಲಿ ಹಸಿವು ಅಪೌಷ್ಟಿಕತೆ ಇದ್ದಾಗ 22 ಮಿಲಿಯನ್ ಟನ್ ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡಿ ನಾವು ಹಣ ಗಳಿಸ್ಬೇಕಾ? ಒಂದು ಪ್ರಶ್ನೆ. ಒಂದು. ಎರಡನೇದು, ಹೋದ ವರ್ಷ 1 ಮಿಲಿಯನ್ ಟನ್ ಅಕ್ಕಿಯನ್ನು ಆಲ್ಕೋಹಾಲ್ ಮಾಡಿ, ಅಂದರೆ ಸಾರಾಯಿ ಥರ ಆಲ್ಕೋಹಾಲ್ ಕನ್ವರ್ಟ್ ಮಾಡಿ ಗಾಡಿ ಓಡಿಸೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತು. FCI ಗೋಡೌನಿಂದ 1 ಮಿಲಿಯನ್ ಟನ್ ಅಕ್ಕಿಯನ್ನು ಕೊಡ್ತು. ಸೊ ನಾವು ಹಸಿವನ್ನು ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡೋದಾಗಲಿ, ಆಹಾರ ಧಾನ್ಯವನ್ನು ಸಾಮಾನ್ಯವಾಗಿ ಮೊದಲು ಹೇಳ್ತಾ ಇದ್ರು, ಇಂಪೋರ್ಟಿಂಗ್ ಫುಡ್ ಗ್ರೇನ್ ಈಸ್ ಇಂಪೋರ್ಟಿಂಗ್ ಪವರ್ಟಿ ಅಂತ ಸ್ವಾಮಿನಾಥನ್ ಹೇಳ್ತಾ ಇದ್ರು. ಎಕ್ಸ್ಪೋರ್ಟಿಂಗ್ ಫುಡ್ ಗ್ರೇನ್ ಈಸ್ ಆಲ್ಸೋ ಆಕ್ಚುಲಿ ಇನ್ ಎ ವೇ ಎನ್ಹಾನ್ಸಿಂಗ್ ಹಂಗರ್ ಅಂಡ್ ಮ್ಯಾಲ್ ನ್ಯೂಟ್ರಿಷನ್. ಯಾಕಂದ್ರೆ ನಮ್ಮಲ್ಲಿ ಕೊಳ್ಳುವ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಈ ಥರ ಪ್ರೋಗ್ರಾಮ್ಗಳ ಮೂಲಕ ಅವೈಲೇಬಿಲಿಟಿ ಇದೆ. ಫುಡ್ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಕ್ಕಿಯ ಅವೈಲೇಬಿಲಿಟಿ ಇಲ್ಲಿ ಇದೆ. FCI ಗೋಡೌನ್ನಲ್ಲಿ ಸರ್ಕಾರ ಸಪೋಸ್ ಈಗ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 5 kg ಫ್ರೀ ಅಂತ ಹೇಳಿ ಈ ವರ್ಷವೂ ಕೂಡ ಕೇಂದ್ರ ಡಿಕ್ಲೇರ್ ಮಾಡಿದೆ. ಆಹಾರ ಭದ್ರತೆ ಕಾನೂನಿನ ಪ್ರಕಾರ 67%ಗೆ ಈ ಏನು 5 kg ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಈಗ 80 ಕೋಟಿಗೆ ಈ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಇನ್ನು 5 kg ಎಕ್ಸ್ಟ್ರಾ ಕರ್ನಾಟಕ ಏನು ಪ್ರಾಮಿಸ್ ಮಾಡಿದೆಯಲ್ಲ, ಇನ್ನು 5 kg ಕೊಟ್ಟರೆ ಏನು ICMR ಇದೆಯಲ್ಲ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು, ಅವರು ಹೇಳುವ 13 kg, ಸುಮಾರು 13 kg ಅಕ್ಕಿ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಅಂತ ಏನು ಇದೆಯಲ್ಲ, ಅದರ 75% ಕೊಟ್ಟ ಹಾಗಾಗುತ್ತೆ. ಸೊ ಹಾಗಾಗಿ ಇವರು ಈಗ FCI ಗೋಡೌನಿಂದನೇ ಪ್ರೈವೇಟ್ ಕಂಪನಿಗಳಿಗೆ ಹರಾಜಾಗ್ತಾರೆ ಅಕ್ಕಿಯನ್ನು ಮತ್ತು ಗೋಧಿಯನ್ನು. ಸೊ ಹಾಗಾಗಿ ಅವೈಲೇಬಿಲಿಟಿ ಈಸ್ ನಾಟ್ ಎ ಪ್ರಾಬ್ಲಮ್. ಮತ್ತು ನೀವು ಇದೇ ಅಕ್ಕಿಯನ್ನು ನಾವು ಈಗ ತೆಲಂಗಾಣದವರು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಗಲಾಟೆ ಮಾಡ್ತಾರೆ, ನಮ್ಮ ಅಕ್ಕಿ ನೀವು ತಗೊಳ್ತಿಲ್ಲ ಅಂತ. ನಾವು ಆಕ್ಷನ್ ಮಾಡಿ ನಾವು ಅಲ್ಲಿಂದ ಕೂಡ ತರಿಸ್ಕೋಬಹುದು. ಈಗ MSP ಅಕ್ಕಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ 20 ರೂಪಾಯಿ ಇದ್ದರೆ, ಪ್ಯಾಡಿಗೆ ಅಕ್ಕಿಯಲ್ಲ, ಭತ್ತಕ್ಕೆ ಅದನ್ನು ಅಕ್ಕಿಯಾಗಿ ಕನ್ವರ್ಟ್ ಮಾಡಿದರೆ 30 ರೂಪಾಯಿ ಆಗ್ತದೆ. ಸುಮಾರು 30-32 ರೂಪಾಯಿಗೆ ನಮಗೆ ಅಕ್ಕಿಯನ್ನು ತರಿಸ್ಕೋಬೋದು, ಕೊಡ್ಬೋದು. ಸೊ ಹೀಗಾಗಿ ಇದು ಎಷ್ಟು ಜನ ಕೊಡಬೇಕು? ಈಗ ಆಹಾರ ಭದ್ರತಾ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆಯ ಪ್ರಕಾರ ನಾವು 67% ಕೊಡಬೇಕು. ಈಗ ನಾವು ಕೊಡ್ತಾ ಇರೋದು 67% ಅಲ್ಲ, 67% ಆದರೆ ಕೇವಲ 88 ಲಕ್ಷ ಕುಟುಂಬಗಳಿಗೆ ಮಾತ್ರ ಕೊಡಬೇಕಾಗುತ್ತೆ. ಆದರೆ ನಾವು ಇವತ್ತು 1.14 ಕೋಟಿ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಎಕ್ಸ್ಟ್ರಾ BPL ಇದೆಯಾ ನಾವು ನೋಡಬೇಕಾಗುತ್ತೆ. ಇನ್ನೊಂದು BPL ಅನ್ನು ಅಕ್ಕಿ ಅನ್ನಭಾಗ್ಯಕ್ಕೆ ಅಥವಾ ಆಹಾರ ಭದ್ರತಾ ಕಾಯ್ದೆಗೆ ಏನು ನಾವು BPL ಅಂತ ನೋಡ್ತೀವಲ್ಲ, ಅದು ಬೇರೆ, ಅಥವಾ ಈ ಪವರ್ ಕೊಡೋದಿಕ್ಕೋ ಇನ್ನೊಂದಕ್ಕೋ BPL ಬೇರೆ. ಅಲ್ಲಿ BPL ಅಂದರೆ ನಾವು ವರ್ಲ್ಡ್ ಬ್ಯಾಂಕ್ ಹೇಳೋ ಪ್ರಕಾರ $1.9 ಪರ್ ಕ್ಯಾಪಿಟಲ್ ತಲಾವಾರು. $1.9 ಅಂದರೆ ಸುಮಾರು 46 ರೂಪಾಯಿ ಆಗ್ತದೆ. PPP ಬೇಸಿಸ್ ಮೇಲೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಏನು ಹೇಳ್ತೀವಿ, ಆ ಬೇಸಿಸ್ ಮೇಲೆ 46 ರೂಪಾಯಿ ತಲಾವಾರು ಆದಾಯ ಅಂತ ಆಗ್ತದೆ. ಆ ರೀತಿ ನೋಡಿದರೆ ಸುಮಾರು 23% ಮೇಲೆ ಕರ್ನಾಟಕದಲ್ಲಿ ಬಡವರು ಇಲ್ಲ. ಅವ್ರನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾ ಪವರ್ಗೆ ಇನ್ನೊಂದಕ್ಕೆ, ಅದು ಬೇರೆ ವಿಷಯ. ಆಹಾರ ಧಾನ್ಯದ ವಿಷಯಕ್ಕೆ ಬಂದಾಗ ಅನ್ನಭಾಗ್ಯದ ಎಕ್ಸ್ಟ್ರಾ 5 kg ಕೊಡ್ತಕ್ಕಂಥದ್ದು ಇದೆಯಲ್ಲ, 75% ಬೇಕಾದ ಒಬ್ಬ ಮನುಷ್ಯನಿಗೆ ಬೇಕಾದ ಏಕದಳ ಧಾನ್ಯವನ್ನು ಕೊಟ್ಟಂತಾಗ್ತದೆ. ಅದರಿಂದ
ನಮ್ಮಲ್ಲಿ ಏನು ಹಸಿವಿನಿಂದ ಅಥವಾ ಅಪೌಷ್ಟಿಕತೆಯಿಂದ ಏನು ಒಂದು ಇದೆಯಲ್ಲ, ಅಕ್ಕಿ ಕೊಟ್ಟ ತಕ್ಷಣ ಅಪೌಷ್ಟಿಕತೆ ಹೋಗ್ತದೆ ಅಂತದ್ದಲ್ಲ. ಅಟ್ಲೀಸ್ಟ್ ಒಂದು ಗುಂಪು ಆಹಾರದಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆ ಕಾಳುಗಳು ಈ ಥರ ಬೇರೆ ಬೇರೆ ಇದೆಯಲ್ಲ, ಅದರಲ್ಲಿ ಒಂದು ಸೆಗ್ಮೆಂಟನ್ನು ಸರ್ಕಾರ ನಾನು ಇದನ್ನು ನೋಡ್ಕೊಳ್ತೀನಿ ಅಂದಾಗ ಯಾವುದೇ ಒಬ್ಬ ಬಡವನಿಗೆ ಏನು ತಿನ್ನಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸ್ವಲ್ಪ ಬೇಳೆಕಾಳು ತರ್ಬೋದು, ಒಂದು ಸ್ವಲ್ಪ ಅಡುಗೆ ಎಣ್ಣೆ ತರ್ಬೋದು, ಬೇರೆ ತಂದು ಅವನು ಏನು ಈ ಹಸಿವು ಅಪೌಷ್ಟಿಕತೆ ಏನು ಇನ್ನೂ ಇದೆಯಲ್ಲ. ಕರ್ನಾಟಕದಲ್ಲಂತೂ ಸುಮಾರು 35% ಅಂಡರ್ 5 ಮಾರ್ಟಾಲಿಟಿ ಇದೆ. ಕರ್ನಾಟಕ ಇಸ್ ಎ ಬ್ಯಾಡ್ ಪರ್ಫಾರ್ಮರ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಪ್ಯಾರಾಮೀಟರ್ಸು, ತಮಿಳುನಾಡು, ಕೇರಳ, ಬೇರೆ ಕಡೆಯೆಲ್ಲ ಕಂಪೇರ್ ಮಾಡಿದರೆ. ಹಾಗಾಗಿ ಈ ದೃಷ್ಟಿಯಿಂದ ಇದು ಒಳ್ಳೆಯದು. ಇದಕ್ಕೇನು ಒಂದು 5,000 ಕೋಟಿ ಎಕ್ಸ್ಟ್ರಾ ಬೀಳ್ಬೋದು, ಅದಲ್ಲ. ಮೇಜರ್ ಔಟ್ಫ್ಲೋ ಪ್ರಾಬ್ಲಮ್ಮು, ಇದರ ಗೊಂದಲ ಇರತಕ್ಕಂಥದ್ದು ಗೃಹಲಕ್ಷ್ಮಿಯ ಬಗ್ಗೆ. ಪ್ರಾಬಲಿ ನೀವು ಮತ್ತೆ ಪ್ರಶ್ನೆ ಕೇಳಬಹುದು. ಫೈನ್ ಸರ್, ನಾನು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ. ಮುರಳಿ ಸರ್, ಈಗ ಫಿಸ್ಕಲ್ ಡೆಫಿಸಿಟ್ ಅಂತ ನೋಡಿಕೊಂಡ್ರೆ 3% ಅವಕಾಶ ಇರೋದೇ 60,000 ಕೋಟಿವರೆಗೂ ಬಂದ್ಬಿಡುತ್ತೆ. ಅದನ್ನ ಇವರು ಮೇಂಟೈನ್ ಮಾಡಿದ್ದಾರೆ ಅಂತ, ಈಗಾಗಲೇ ಟೈಟ್ ಫ್ರೇಮ್ನಲ್ಲಿ ನಾವಿದ್ದೀವಿ ಅಂತ. ಎಕ್ಸ್ಟ್ರಾ 60,000 ಕೋಟಿ ಬೇಕು ಅಂತ, ಸೊ ಆಲ್ಮೋಸ್ಟ್ 1,20,000 crores ಆಗುತ್ತೆ. ಸೊ 3% ಕ್ಲಿಯರ್ಲಿ ದಾಟ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹೆಂಗೆ ಮೇಂಟೈನ್ ಮಾಡೋದು, ಆರ್ಥಿಕತೆನ ಸ್ಟ್ರಾಂಗ್ ಆಗಿ ಉಳಿಸ್ಕೊಳ್ಳೋದು ಹೇಗೆ? ಒಂದು ಕರೆಕ್ಷನ್ ಹೇಳ್ಬಿಡ್ತೀನಿ. 60,000 ಕೋಟಿ, 1,20,000 ಬರಲ್ಲ. ಓಕೆ ಸರ್. 60. ನಾವು ಇಲ್ಲಿ ಖರ್ಚು ಅನ್ನೋ ಪದನ ಪಕ್ಕದಲ್ಲಿ ಇಡಬೇಕು. ಫೈನ್. ಸರ್ಕಾರ ಹಣನ ಅಲ್ಮಾರಲ್ಲಿ ಲಾಕ್ ಮಾಡಿಡಕ್ಕೆ ಇಲ್ಲ. ಓಕೆ. ಹರಿವು ಅನ್ನೋದು ನೋಡಬೇಕು. ಫೈನ್. ಹರಿವಿಗೆ ಅನುವು ಮಾಡಿಕೊಳ್ಳೋದು ಏನು ಅನ್ನೋದು ನೋಡಬೇಕು. ಹರಿವಿಗೆ ಅನುವು ಮಾಡಿಕೊಳ್ಳೋದು ಕೊಳ್ಳೋ ಸಾಮರ್ಥ್ಯ. ಓಕೆ. ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದು ಹಸಿವಿನಿಂದ ಅನುಭವಿಸ್ತಾ ಇರೋರಿಗೆ 10 kg ಅಕ್ಕಿ, ಅದರಲ್ಲಿ 5 ಸೆಂಟ್ರಲ್ ಕೊಡುತ್ತೆ, ನಾವು ಕೊಡ್ತೀವಿ. ಸರಾಗವಾಗಿ ನಡೆದೋಗುತ್ತೆ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. 1,200 ರೂಪಾಯಿ 10 × 30 × 4 ಆವ್ರೇಜ್ 2+2 ಫ್ಯಾಮಿಲಿ ಇಟ್ಕೊಂಡ್ರೆ 5 ಫ್ಯಾಮಿಲಿ ಇರೋದು ಕಡಿಮೆ. ಒಂದು ಅದರಲ್ಲಿ ಐಡೆಂಟಿಫಿಕೇಶನ್ ಪ್ರಾಬ್ಲಮ್ ಇದೆ. ಓಕೆ. ಬಟ್ ಅಕ್ಕಿ ಕೊಡೋದು ಈಸ್ ಬೆನಿಫಿಷಿಯಲ್ ಟು ಹರಿವು. ಓಕೆ. ಒಂದು ಸಣ್ಣ ಎಕ್ಸಾಂಪಲ್ ಇಟ್ಕೊತೀನಿ. ನೀರು ಹರಿತಾ ಇರುತ್ತೆ, ತಡೆ ಆಗುತ್ತೆ. ತಡೆ ಆದಾಗ ತಡದ ಜಾಗದಲ್ಲಿ ಓವರ್ಫ್ಲೋ ಆಗುತ್ತೆ, ಹರಿಯೋ ಜಾಗದಲ್ಲಿ ಹರಿಯಲ್ಲ. ಓಕೆ. ಓಕೆ. ಆವಾಗ ನಾವು ತಡೆನ ಸರಿ ಮಾಡಬೇಕು. ಓಕೆ. ಇದು ಹರಿವಿನ ಪ್ರಶ್ನೆ. ನಾನು ವೀಕ್ಷಕರಿಗೂ ವಿನಂತಿಸ್ಕೊಳ್ತೀನಿ, ಎಲ್ಲರೂ ವಿನಂತಿಸ್ಕೊಳ್ತೀನಿ, ಖರ್ಚಲ್ಲ. ಓಕೆ. ಹರಿವು, ಇದು ಹಣದ ಹರಿವು. ಎಸ್. ಹರಿವಿಗೆ ಅನುವು ಮಾಡಿಕೊಳ್ಳೋದು ಕ್ರೋಢೀಕರಣ. ಕ್ರೋಢೀಕರಣ ಅನ್ನೋದು ತೆರಿಗೆಯಿಂದ ಬರುತ್ತೆ. ಓಕೆ. ಈಗ ನಮಗೆ ಬೊಮ್ಮಾಯಿಯವರ ಬಜೆಟ್ ಆಗಿ 2 ತಿಂಗಳು ಆಗೋಯ್ತು, ಇನ್ನು ಉಳಿದಿರೋದು 10 ತಿಂಗಳು. ಓಕೆ. ಜೂಲೈಯಲ್ಲಿ ಒಂದು ಬಜೆಟ್ ಆಗುತ್ತೆ. 60,000 ಕೋಟಿಲಿ 10,000 ಕೋಟಿ ಆಗೋಯ್ತು. ಓಕೆ. ಇನ್ನು ನಾವು ಈ ಪ್ರಸಕ್ತ ಸಾಲಿನಲ್ಲಿ ಖರ್ಚು ಮಾಡಬೇಕಾಗಿರೋದು ಆವರೇಜ್. ನೀವು ಹೇಳ್ದಂಗೆ 1,20,00,000 ಅಂದರೂ 10 ತಿಂಗಳಿಗೆ ಮಾಡಬೇಕು. ನನ್ನ ಪ್ರಕಾರ 5,500 ಕೋಟಿ ತಿಂಗಳಿಗೆ ಅಂದರೂ 10 ತಿಂಗಳಿಗೆ ಮಾಡಬೇಕು. ಓಕೆ. ಓಕೆ. 25,000 ಕೋಟಿ GST ಎಕ್ಸ್ಟ್ರಾ ಬರುತ್ತೆ ಅಂತ ಈಗಾಗಲೇ 2 ತಿಂಗಳು ಮುಂಚೆ ಬಡ್ಜೆಟಲ್ಲಿ ಅನೌನ್ಸ್ ಆಗೋಗಿದೆ. ಓಕೆ. ಆಯಿತಾ? ಇಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಕರ್ನಾಟಕ ನೆವರ್ ಇನ್ ದಿ ಹಿಸ್ಟ್ರಿ ಹ್ಯಾಸ್ ಓವರ್ ಎಕ್ಸಿಡೆಡ್. ವಿ ಆರ್ ವೆಲ್ ವಿತ್ ಇನ್ ದಿ ಡಿಸಿಪ್ಲಿನ್, ಥ್ಯಾಂಕ್ಸ್ ಟು ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ನಾಟ್ ಟು ದಿ ಗೌರ್ಮೆಂಟ್. ಆಯಿತಾ? ಇವತ್ತು ಒಂದು ಮಾಹಿತಿ ಇದೆ, ದೇರ್ ವಾಸ್ ಎ ರೆಸಿಸ್ಟೆನ್ಸ್ ಫ್ರಮ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪ್ರೋಗ್ರಾಮ್ ವಿತೌಟ್ ಪ್ಯಾರಾಮೀಟರ್ಸ್. ಅಂದರೆ ಷರತ್ತುಗಳಿಲ್ದಿರ ಕೊಡಬಾರ್ದು. ಅದರಲ್ಲಿ ಒಂದು ಗಮನಿಸಬೇಕು, ಈಗ ಅಂದರೆ ಮೇ 31 ಅಥವಾ ಜೂನ್ 1 ನಾವು ಉಪಯೋಗಿಸ್ತಾ ಇರೋದು ಬಡ್ಜೆಟ್ಟಲ್ಲಿ ಅನುಮೋದನೆ ಆದ ಹಣ. ಓಕೆ. ಬೊಮ್ಮಾಯಿಯವರ ಬಡ್ಜೆಟಲ್ಲಿ ಅನುಮೋದನೆ ಆದ ಹಣ. ಅದರಲ್ಲಿ ಗೃಹಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಇಲ್ಲ. ಓಕೆ. ಅದಕ್ಕೊಂದು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು, ಎಸ್, ಅಪ್ರೂವ್ ಆಗಬೇಕು, ಬಿಲ್ ಪಾಸ್ ಆಗಬೇಕು, ಗವರ್ನರ್ ಒಪ್ಪಬೇಕು. ಗವರ್ನರ್ ಒಪ್ಪಿದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಬೇಕು. ಓಕೆ. ಇವರು ಎಲ್ಲರೂ ಅಡೆತಡೆ ಹಾಕಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಕಲಿ ಅಡೆತಡೆ ಹಾಕಲ್ಲ. ಓಕೆ. ಅಡೆತಡೆ ಹಾಕಿದ್ರೆ ಇಲ್ಲಿರೋರು ಹೇಳ್ತಾರೆ, ನೀನು ಶಬ್ದ ಮಾಡಿಬಿಟ್ಟೆ ಹುಲಿ ಓಡೋಗ್ಬಿಡ್ತು ಅಂತ. ಓಕೆ. ಸೊ ಅಡೆತಡೆ ಇರಲ್ಲ. ಬಟ್ ಇಲ್ಲಿ ಕ್ರೋಢೀಕರಣಕ್ಕೆ ಮುಖ್ಯಮಂತ್ರಿಗಳು ಹೇಳಿದಂಗೆ ತೆರಿಗೆ ವಿಚಾರದಲ್ಲಿ ಅನೇಕ ಇದಿದೆ. ಓಕೆ. ಫಾರ್ ಎಕ್ಸಾಂಪಲ್, ಸುಮಾರು ಸ್ಟೇಟ್ ಗೌರ್ಮೆಂಟ್ ಬಿಲ್ಡಿಂಗ್ಸು 40 ವರ್ಷದಿಂದ ಹಳೆ ಬಾಡಿಗೆಯಲ್ಲೇ ಇದೆ. ಓಕೆ. ಓಕೆ.
ಅದನ್ನು ಸರಿ ಮಾಡ್ಬೋದು. ಓಕೆ ಸರ್. ಆಮೇಲೆ ಈ ಮಾಲ್ಗಳಿಗೆ, ಹೋಟೆಲ್ಗಳಿಗೆ, ಏರ್ ಕಂಡೀಷನ್ಗಳಿಗೆ, ಐಷಾರಾಮಿ ಇದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಸ್ವಲ್ಪ ದುಬಾರಿ ಆಗಬಹುದು. ಓಕೆ ಓಕೆ. ಆಮೇಲೆ 1ನೇ ತಾರೀಕು ನನ್ನ ನೆನಪಿನ ಶಕ್ತಿ ಕರೆಕ್ಟ್ ಇದ್ದರೆ 1 ಮೇ 0.75 ಪೈಸಾ ಜಾಸ್ತಿ ಪರ್ಮಿಷನ್ ಕೊಟ್ಬಿಡ್ತು ಗೌರ್ಮೆಂಟ್. ಬಹುಶಃ ಗೌರ್ಮೆಂಟ್ ನಾವೇ ಇರ್ತೀವಿ ಅಂದ್ಕೊಂಡಿದ್ದೆ ನಾವು. ಅದು 75 ಪೈಸಾ ಬಂದ್ಬಿಟ್ಟಿದೆ. ಓಕೆ. ಈ ಸ್ಲ್ಯಾಬಲ್ಲಿ ಜಾಸ್ತಿ ಮಾಡ್ಬೋದು. ಇಲ್ಲಿ ನಮಗೆ ಪ್ರಾಬ್ಲಮ್ ಬರೋದು ಇಂಪ್ಲಿಮೆಂಟೇಷನ್, ಐಡೆಂಟಿಫಿಕೇಶನ್, ಡಿಸ್ಪರ್ಸ್ಮೆಂಟ್ ಆ್ಯಂಡ್ ಆನ್ವರ್ಡ್ ಎಕ್ಸ್ಪೆಂಡಿಚರ್. ಓಕೆ ಸರ್. ಅದರಲ್ಲಿ ಒಂದು ಸಲ ಮೋಟರ್ ಫ್ಲೋ ಆಯಿತು ಅಂದರೆ ಕೃಷ್ಣರಾಜ್ ಅವರು ಹೇಳ್ದಂಗೆ ಚಾಲನೆ ಆಗಿಬಿಡುತ್ತೆ. ಓಕೆ. ಒಂದೇ ಒಂದು ನಿಮಿಷ ತೊಗೊಂಡ್ಬಿಡ್ತೀನಿ. ಪ್ಲೀಸ್ ಸರ್. ಪರ್ಚೇಸ್ ಕೊಳ್ಳೋ ಸಾಮರ್ಥ್ಯ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸಂಪಲ್ ನೀರಿದೆ, ಕಾವೇರಿ ನೀರು ಬರ್ತಾ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಪವರ್ ಇದೆ, ಮೋಟ್ರೂ ಇದೆ, ಆದರೆ ಹರಿತಾ ಇಲ್ಲ. ನೀವು ಮಾಡಬೇಕಾಗಿರೋದು ಏನು ಅಂದರೆ ಒಂದು ಮಗ್ ನೀರು ತೊಗೊಂಡು ಬಿರುಡೆ ತೆಗೆದು ಮೋಟ್ರಲ್ಲಿ ಹಾಕಿ ಮುಚ್ಚಿ ಆನ್ ಮಾಡಿದ್ರೆ ಆನ್ ಆಗ್ಬಿಡುತ್ತೆ. ಈ ರೀತಿ ಹಣಕ್ಕೆ ಒಂದು ಅನುವು ಮಾಡಿಕೊಟ್ರೆ ತಾನಾಗೆ ಚಾಲನೆ ಆಗುತ್ತೆ. ಒಂದು ನೈತಿಕವಾಗಿ ಖರ್ಚು ಮಾಡಿದ್ರು ತೆರಿಗೆ ಸರ್ಕಾರಕ್ಕೆ ಹೋಗೋದು, ಅನೈತಿಕವಾಗಿ ಖರ್ಚು ಮಾಡಿದ್ರು ಯಾರೋ ಒಬ್ಬರು ತೆರಿಗೆ ಕಟ್ಟೋವರೆಗೂ ಅದು ಹಣ ಹರಿತಾ ಇರುತ್ತೆ. ನಿಮ್ಮಿಂದ ಹಣ ನನಗೆ ಬಂದರೆ ನಿಮಗೆ ಲಾಸ್ ಆಗ್ಬೋದು, ನನಗೆ ಲಾಭ ಆಗ್ಬೋದು, ಹಣಕ್ಕೇನು ಕೊರತೆ ಆಗಲ್ಲ. ಪ್ಲಸ್ 8% ಇನ್ಫ್ಲೇಷನ್ ನೋಡ್ತಾ ಇದ್ದೀವಿ. ವಿತ್ತ ಇವರೆಲ್ಲ 5.4 ಅಂತ ಇದ್ದಾರೆ. ನಾವು ರಸ್ತೆಯಲ್ಲಿ ಬ್ಯಾಗ್ ತೊಗೊಂಡು ಹೋದರೆ ನಮ್ಗೆ ಹಂಗೆ ಕಾಣಿಸ್ತಾ ಇಲ್ಲ. 8-9% ಕಾಣಿಸ್ತಾ ಇದೆ. ಆಮೇಲೆ ಪೆಟ್ರೋಲ್ ಪ್ರೈಸಸ್ಸು ಇಂಟರ್ನ್ಯಾಷನಲ್ ಪ್ರೈಸಸ್ ಆಗೋದ್ರಿಂದ ಆಟೋಮ್ಯಾಟಿಕ್ಕಾಗಿ ನಮಗೆ ಇಲ್ಲಿ ಕ್ರೋಢೀಕರಣ ಆಗುತ್ತೆ. ಬಹುಶಃ ಅವ್ರು ಮುಟ್ಟಲಾರರು ಅನಿಸುತ್ತೆ ಈ ಬಡ್ಜೆಟಲ್ಲಿ. ಮುಟ್ಟಿದ್ರೆ ಆಶ್ಚರ್ಯ ಇಲ್ಲ. ಬಟ್ ಸಾರ 2 ವರ್ಷದಿಂದ ನಾವು ಏನು ಮಾಡಿಲ್ಲ. ಅಲ್ಲಿ ಇದೆ, ಅದಕ್ಕೆಲ್ಲ ವಿರೋಧ ಬರಲ್ಲ ಅನ್ಸುತ್ತೆ. ಅದಕ್ಕೆ ನಾನು ನಿಮ್ಮ ವೇದಿಕೆಯಲ್ಲಿ ಹೇಳಿದ್ದೀನಿ, ಎಲ್ಲ ವೇದಿಕೆಯಲ್ಲಿ ಹೇಳಿದ್ದೀನಿ, 10 ರೂಪಾಯಿ ಜಾಸ್ತಿ ಮಾಡಿ, 20 ರೂಪಾಯಿ. ಎಸ್ ಸರ್, ಈ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ. ಇನ್ನು ಪ್ರಮುಖ ವಿಷಯಗಳ ಬಗ್ಗೆ ಈಗ ನೋಡಿ, KSRTC ಮತ್ತು BMTC ಅಂತ ಮಾತಾಡಿದ್ವಿ ಅಲ್ವಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸುವಂಥ ಪರ್ಸೆಂಟೇಜ್ ಎಷ್ಟಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಸ್ತಾರ ಡಿಬೇಟ್ನಲ್ಲಿ ಪ್ಯಾನಲಿಸ್ಟ್ಗಳಲ್ಲಿ ನೀವು ಗಮನಿಸಿದಿರಿ, ಎಕ್ಸ್ಪರ್ಟ್ ಒಪಿನಿಯನ್ ಯಾವ ರೀತಿಯಾಗಿದೆ ಅಂತ. ಹಣದ ಹರಿವು ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಗೆ ಹೋಗೋಣ. ಈಗ ಶ್ರೀಹರಿ ಸರ್, ಎಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಬಳಸ್ತಾರೆ ಅನ್ನೋದ್ರ ಮೇಲೂ ಕ್ಯಾಲ್ಕುಲೇಷನ್ಸ್ ಆಗಬೇಕು ಅಂತ. ಆ 200 ಯೂನಿಟ್ ಬಗ್ಗೆನೂ ಅಷ್ಟೇ. ಈಗ ನಾವು ಒಂದು ವೇಳೆ 1.8 crore BPL ಕಾರ್ಡ್ ಇರೋರ್ಗೆ ಕೊಟ್ಬಿಟ್ರೆ ಅಂತ ಅಂದುಕೊಂಡಾಗ 200 ಯೂನಿಟ್ ಮ್ಯಾಕ್ಸಿಮಮ್ ಲಿಮಿಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಬಟ್ ಅದರ ಆವರೇಜ್ ಅಂತ ನಾವು ರಿಯಲ್ ನಂಬರ್ಸ್ ಅನ್ನ ತಗೊಂಡೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ಎಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸ್ತಾರೆ ಅದನ್ನ ನೋಡಿದಾಗ ಇದು ಇಂಪ್ಲಿಮೆಂಟಬಲ್, ಸಸ್ಟೈನಬಲ್ ಅಂತ ಏನಾದ್ರು ಅನಿಸುತ್ತಾ? ಈಗ ಪ್ರೆಸೆಂಟ್ ಆನ್ ಡೇ 35% ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ ಕಂಡೀಷನ್ ಹಂಗೆ ಇದೆ. ಬಸ್ಸಲ್ಲಿ ಕೂಡ ಒಂಥರ ಜನ, ಮೆಟ್ರೋ ಬಂದಿದೆ. ಸೊ ಮೆಟ್ರೋ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಸಾಕಷ್ಟು ಫ್ಲಡ್ಡಿಂಗ್ ಇದೆ. ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ಪೀಕ್ ಟೈಮ್. ಅದಕ್ಕೆ ರೈಟ್ ಟೈಮ್ಗೆ ಹೋಗುತ್ತೆ, AC ಇರುತ್ತೆ. ಇದಕ್ಕೆ ಪ್ಯಾರಲ್ ಆಗಿ ದುಡ್ಡು ಇದೆ. ಅಷ್ಟು ಮೆಟ್ರೋ ಕೂಡ ಜಾಸ್ತಿ ಏನಿಲ್ಲ, ಅದು ದುಡ್ಡಿದೆ. ಸೊ ಕರೆಕ್ಟಾಗಿ ಹೋಗುತ್ತೆ, ಕಂಫರ್ಟು ಇದೆ, ಲಕ್ಸುರಿನೂ ಇದೆ, ಎಲ್ಲ ಇದರಿಂದ ಅದನ್ನು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಮೇನ್ ಮಾಡ್ತಾ ಇದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ UDD. ವಿ ಹ್ಯಾವ್ ಟು 40% ಮೆಟ್ರೋಗೆ ಬರ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ ಇಲ್ಲಿಂದ. ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಫರ್ ಆಗ್ತಾರೆ ಅಂತ ಇದು ಯೋಜನೆ ಮಾಡ್ಕೊಂಡಿದ್ದಾರೆ. ಅದನ್ನು ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹಾಗೂ ಎಂಟೈರ್ ಬ್ಯಾಂಗ್ಳೂರ್ ಕನೆಕ್ಟ್ ಮಾಡೋದ್ರಿಂದ ಬಸ್ಗಳಲ್ಲಿ ಓಡಾಡೋರ ಸಂಖ್ಯೆ ಕಮ್ಮಿನೂ ಆಗುತ್ತೆ. ಅದು ಎರಡನೇದು ಪೊಲ್ಯೂಷನ್ನು, ಯಾವ ಲೇಟಾಗಿ ಹೋಗೋದು, ಸೀಟ್ ಸಿಗದೇ ಇರೋದು, ಭಾಳ ಕಾಯೋದು ಎಲ್ಲ ಶುರು ಆಗುತ್ತೆ. ಬಟ್ ಎಕ್ಸ್ಕ್ಲೂಡಿಂಗ್ ಮೆಟ್ರೋಪಾಲಿಟನ್ ಸಿಟೀಸ್ ಸರ್, ಓವರ್ ಆಲ್ ಕರ್ನಾಟಕದಲ್ಲಿ ಏನಾಗುತ್ತೆ, ಪಾಪ ಹಳ್ಳಿಗಳ ಕಡೆ ಬ್ಯಾಕ್ ಗ್ರೌಂಡಲ್ಲಿ ಯಾವುದು ಇದ್ರೆ ಬಸ್ಸುಗಳು 1 ಗಂಟೆ 2 ಗಂಟೆ ಬಂದು ಕಾಯ್ತಾ ನಿಂತ್ಕೊಳ್ತಾರೆ. ಅವರು ಯಾವ್ದು ಬಂದರೂ ಹತ್ಕೊಂಡು ಹೋಗ್ತಾರೆ ಪಾಪ. ಅವರು ಬೇರೆ ಇನ್ನೇನು ವಿಧಿ ಇಲ್ಲ ಅವ್ರಿಗೆ. ಸಿಟಿನಲ್ಲಿರೋರು ಸಾಕಷ್ಟು ಥಿಂಕ್ ಮಾಡ್ತಾರೆ, ಯಾವ್ದು ಬೆಟ್ರು, ಯಾವ್ದು ಕಂಫರ್ಟು, ಯಾವ್ದು ಸೇಫ್ಟಿ, ಇದೆಲ್ಲ ನೋಡ್ತಾರೆ. ಆಮೇಲೆ ಮೂರನೇದು ಏನಾಗುತ್ತೆ ಅಂತಂದರೆ, ಈ ಇದರಲ್ಲಿ ನನ್ನ ಪ್ರಕಾರ ಇಷ್ಟು ಹಣನ ವ್ಯಯ ಮಾಡ್ತಾ ಇದ್ದೀವಿ. ಇದೇ ಹಣನ ಅವ್ರಿಗೆ ವಿಲೇಜ್ಗಳಲ್ಲಿ ಕುಶಲ ಕೈಗಾರಿಕೆಗಳ ಸ್ಥಾಪಿಸಿ, ಪ್ಲಸ್ ಅವ್ರಿಗೆ ಎನ್ಕರೇಜ್ ಮಾಡಿ ಇಂಡಿವಿಜುವಲ್ ಆಗಿ ಅರ್ನ್ ಮಾಡೋ ಥರ ಮಾಡಿಬಿಟ್ಟಿದ್ರೆ ಅವ್ರಿಗೆ ಪರ್ಮನೆಂಟ್ ಆಗಿ ಸಾಲ್ವ್ ಆಗ್ಬಿಡ್ತೈತಲ್ಲ ಒಂದೇ ಸಾರಿ. ಈ ಬಡ್ಜೆಟ್ ಎವ್ರಿ ಇಯರ್ ಇಟ್ಕೊಂಡು ಹೋಗ್ಬೇಕು ನಾವು. ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಜಾಸ್ತಿ ಸಂಖ್ಯೆ ಆಗುತ್ತೆ ಅವ್ರದ್ದು. ಇನ್ನೇನೋ ಪ್ರಾಬ್ಲಮ್ ಇಟ್ಕೊಳುತ್ತೆ. ಅವಾಗ ಮತ್ತೆ ಎಲ್ಲರೂ ಬರೀ ರಿಸರ್ವೇಷನ್ ಇಟ್ಕೊಂಡು ಬಂದ್ರೆ ಅದು ಎಕ್ಸ್ಚೆಕ್ಕರ್ ಟ್ಯಾಕ್ಸ್ ಪೇಯರ್ಸ್ ಮೇಲೆ ಹೊಡೆತ ಬೀಳೋ ಚಾನ್ಸಸ್ ಇರ್ತದೆ. ಸೊ ಇದು ಕೂಡ ಗಮನ ಕೊಡಬೇಕು. ಸಕ್ಸಸ್ ಸರ್ಕಾರಗಳು
ಇದು ಕೂಡ ಗಮನ ಕೊಡಬೇಕು. ಎಷ್ಟು ವರ್ಷ ಅಂತ ಇರಬೇಕು, ಅದಕ್ಕೊಂದು ಹಾಕ್ಬೇಕು ಅದನ್ನು. ಎರಡನೇದು, ನಾನು ಬಂದಿರೋ ದುಡ್ಡೆಲ್ಲ ಯಾರಿಂದ ಹೋಗ್ತಾ ಇದೆ, ಇಲ್ಲಿ ಹೋಗೋದು ಬೇರೆ ಹಿನ್ನೆಲೆಯಿಂದ ಬರಬೇಕದು. ಓಕೆ, ಒಂದು ಟ್ಯಾಕ್ಸಿಂದ ಬರುತ್ತೆ, GST ಇಂದ ಸೆಂಟ್ರಲ್ ಗೌರ್ಮೆಂಟ್ ಬರ್ಬೋದು, ಮೂರನೇದು ಏನೋ ಶೇರ್ ಮಾಡ್ಕೋಬೋದು ಅದು ಇದು ಇದರಲ್ಲಿ ಸ್ಕೀಮ್ಗಳಲ್ಲಿ. ಆದರೆ ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಮನಿನೇ ಒಂದು ವಿಧದಲ್ಲಿ. ಓಕೆ, ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಇದರಲ್ಲಿ. ಅದಕ್ಕೆ ಏನಾಗಿದೆ, ಒಂದು ಕೇಸು ರಿಜಿಸ್ಟರ್ ಆಗಿದೆ, ಸುಪ್ರೀಂ ಕೋರ್ಟಿಗೆ ಹೋಗಿದೆ ಈಗ. ಇದು ಮಾಡ್ತಾ ಇರೋದು ಸರಿನೋ ಇಲ್ವೋ, ಓಕೆ, ಅದು ಹೆಂಗ್ ಮಾಡ್ತಾ ಇರೋದನ್ನ. ಪೊಲಿಟಿಕಲ್ ಪಾರ್ಟಿ ಘೋಷಿಸೋದೆಲ್ಲ ಫ್ರೀ ಬಿ ಅಂತ ಪರಿಗಣಿಸಬಾರದು ಅಂತ ಹೇಳಿದ್ದಾರೆ. ಅದು ಹೇಳಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ಪ್ಯಾನಲ್ಗೆ ಸ್ಟಡಿ ಮಾಡಿ ಅಂತಲೂ ಹೇಳಿದ್ದಾರೆ, ಅಲ್ಲಿವರೆಗೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಅಂಡ್ ಕೃಷ್ಣರಾಜ್ ಸರ್, ಈಗ ದೆಹಲಿ ಗವರ್ಮೆಂಟ್ದು ಒಂದು ಕೇಸ್ ಸ್ಟಡಿ ನಮ್ಮ ಮುಂದೆ ಇದೆ, ಈ ತರ ಫ್ರೀ ಬೀಸ್ಗಳನ್ನ ಕೊಟ್ಟಿದ್ದು ಅಂತ. ಬಟ್ ಅಲ್ಲಿನ ಎಕಾನಮಿ ಎಷ್ಟು ಸೌಂಡ್ ಇತ್ತು ಅಥವಾ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಅವರಿಗೆ ಆ ಲಕ್ಸುರಿನೂ ಇತ್ತು. ಫಿಸ್ಕಲ್ ಡೆಫಿಸಿಟ್ ನಿಮಗೆ 3% ಅಂತ ಇಟ್ಕೊಂಡ್ರು 20,000 ಕೋಟಿವರೆಗೂ ಅವ್ರಿಗೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅಂತ. ದಟ್ ಈಸ್ ನಾಟ್ ದ ಕೇಸ್ ಇನ್ ಎವ್ರಿ ಸ್ಟೇಟ್ ಅಂತ. ಸೊ ಈ ಕೇಸ್ ಸ್ಟಡಿಗಳನ್ನು ಗಮನಿಸಿದ್ರೆ ಫ್ರೀ ಬೀಸ್ ಆರ್ ನಾಟ್ ಫ್ರೀ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು? ಈಗ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಸಪ್ಲೈ ಸೈಡ್ ಮತ್ತು ಡಿಮ್ಯಾಂಡ್ ಸೈಡ್ ಅಂತ ಇರ್ತದೆ, Yes, sir. ಅಥವಾ ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನ್ ಸೈಡ್ ಅಂತ ಇರ್ತದೆ. ಇತ್ತೀಚೆಗೆ ಪಾಲಿಸಿಗಳು ಏನಾಗ್ತಾ ಇದೆ, ಈ ಪ್ರೊಡಕ್ಷನ್ ಸೈಡ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಓಕೆ, ಪ್ರೊಡಕ್ಷನ್ ಸೈಡ್ ಅಂತಂದರೆ ಪ್ರೊಡಕ್ಷನ್ ಮಾಡಿದಾಗ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ, ಅದ್ರ ಮೂಲಕ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಅದರಿಂದ ಎಫೆಕ್ಟಿವ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತೆ, ಆವಾಗ ಆರ್ಥಿಕತೆ ಎತ್ತರಕ್ಕೆ ಹೋಗುತ್ತೆ, ಟ್ಯಾಕ್ಸ್ ಎಲ್ಲ ಜಾಸ್ತಿ ಕಲೆಕ್ಷನ್ ಆಗುತ್ತೆ, ರೆವಿನ್ಯೂ ಕಲೆಕ್ಷನ್ ಆಗುತ್ತೆ, ಆರ್ಥಿಕತೆ ಉತ್ತಮಗೊಳ್ಳುತ್ತೆ ಅಂತ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಡಿಮ್ಯಾಂಡ್ ತಕ್ಕಂತೆ ಅಲ್ಲ, ಸಪ್ಲೈಗೆ ತಕ್ಕಂತೆ ಡಿಮ್ಯಾಂಡ್ ಇದೆಯಾ ಅಂತ. ಸಪ್ಲೈ ಇದೆ ಬಟ್ ಡಿಮ್ಯಾಂಡ್ ಇಲ್ಲ. ಡಿಮ್ಯಾಂಡ್ ಯಾಕಿಲ್ಲ ಅಂತಂದರೆ ಲಾಸ್ಟ್ 2 years ನೋಡಿದಾಗ ಕೋವಿಡ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಭಾರತದಲ್ಲಿ, ಪರ್ಚೇಸಿಂಗ್ ಪವರ್ ಇಲ್ಲ, ನೀವು ಪ್ರೊಡಕ್ಷನ್ ಮಾಡಿದ್ರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಯಾರೂ ಇರಲ್ಲ. ಓಕೆ, ಸೊ ಅದರಿಂದ ಏನಾಗುತ್ತೆ, ಆರ್ಥಿಕ ವ್ಯವಸ್ಥೆ ಉತ್ತಮಗೊಳ್ಳೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಇದು ಒಂದು ರೀತಿಯಲ್ಲಿ ಸಪ್ಲೈ ಸೈಡ್ ಅಥವಾ ಇದು ಡಿಮ್ಯಾಂಡ್ ಸೈಡ್ ಅಥವಾ ಕನ್ಸಂಪ್ಷನ್ ಸೈಡ್ ಎಕನಾಮಿಕ್ ಪಾಲಿಸಿ ಅಂತ ಹೇಳ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ, ಎಫೆಕ್ಟಿವ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪವರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ 200 ಯೂನಿಟ್ಸ್ವರೆಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಲಾಜಿಕ್ ಇದೆ. ಏನು ಲಾಜಿಕ್ ಇದೆ ಅಂತಂದ್ರೆ, 200 ಯೂನಿಟ್ಸು BPL ಫ್ಯಾಮಿಲಿ ಯೂಸ್ ಮಾಡೋದೇ ಇಲ್ಲ, ಅವರು 50 ಒಳಗಡೆ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಯಾಕೆ ಆ ರೀತಿ ಪ್ರಾಬ್ಲಮ್ ಇದಾಗಿದೆ ಅಂತಂದ್ರೆ, ಈಗೆಲ್ಲ ಫ್ಲೋರೋಸೆಂಟ್ ಬಲ್ಬ್ಸ್ ಎಲ್ಲ ಬಂದ್ಬಿಟ್ಟಿದೆ, ಎಫಿಷಿಯೆಂಟಾಗಿ ಯೂಸ್ ಆಗ್ತಾ ಇದೆ ಪವರ್ ಎಲ್ಲ. ಅಷ್ಟು ಯೂನಿಟ್ಸು ಖರ್ಚಾಗೋದೇ ಇಲ್ಲ. ಸೊ 200 ಯೂನಿಟ್ಸ್ ಕೊಟ್ಟರು ಅದು ಖರ್ಚಾಗೋದು ಕೇವಲ 50 ಯೂನಿಟ್ಸು. ಸೊ ನಾವು ಖರ್ಚು ಮಾಡುವಾಗ ಹೇಳ್ತೀವಿ, ನಾವು 200 ಯೂನಿಟ್ಸ್ಗೆ ಎಸ್ಟಿಮೇಟ್ ಮಾಡ್ಕೊಂಡಿರ್ತೀವಿ, ಬಟ್ ಅಷ್ಟು ಖರ್ಚಾಗೋದಿಲ್ಲ, ಯಾಕಂದ್ರೆ ಅದು ಬಿಲ್ ಬರೋದೇ ಕಡಿಮೆ ಅಲ್ಲ. ಸೊ ಅದರಲ್ಲಿ ಉಳಿತಾಯ ಆಗುತ್ತೆ. ಮತ್ತೆ ಎರಡನೇದು, ಇದು ಓವರ್ ಆಲ್ ಸೈಕ್ಲಿಕಲ್ ಎಫೆಕ್ಟ್ ಆಗುತ್ತೆ. ಇವ್ರು ಹೇಳ್ದಂಗೆ ಫ್ಲೋ ಆಫ್ ಮನಿ, ಫ್ಲೋ ಆಫ್ ಆಕ್ಟಿವಿಟೀಸ್, ಎಕನಾಮಿಕ್ ಆಕ್ಟಿವಿಟೀಸ್ ಏನಾಗುತ್ತೆ, ವೈಬ್ರೆಂಟ್ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ, ಎಲ್ಲೋ ಮೈಸೂರಿಗೆ ಹೋಗ್ಬೇಕಾಗುತ್ತೆ ಅಥವಾ ಎಲ್ಲೋ ಬೆಂಗಳೂರಿಗೆ ಬರಬೇಕಾಗುತ್ತೆ, ಕೂತ್ಕೊಂಡಿರ್ತಾರೆ ಲೇಡಿ, ಬಟ್ ಇದೇನು ಮಾಡ್ತದೆ, ಅವ್ರನ್ನ ಪ್ರಮೋಟ್ ಮಾಡ್ತದೆ, ಫ್ರೀ ಇಲ್ವಾ, ಬಸ್ ಫ್ರೀ ಇದೆಯಲ್ಲ, ಹೋಗಿದ್ ಬರೋಣ. ಸೊ ಈ ರೀತಿಯಾಗಿ ಒಂದು ಇನ್ಸೆಂಟಿವ್ ಇದು, ಒಂಥರ ಎಕನಾಮಿಕ್ ಇನ್ಸೆಂಟಿವ್. ಸೊ ಒಬ್ರು ಈಗ ಏನಾಗಿದೆ ಭಾರತದಲ್ಲಿ, ಡೋಂಟ್ ಸಿಟ್ ಐಡಲ್, ಕಮ್ ಪಾರ್ಟಿಸಿಪೇಟ್ ಅಂತ. ಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ, ಈ ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಆಗುತ್ತೆ, ಎಸ್ಪೆಷಲಿ ಆಫ್ಟರ್ ಕೋವಿಡ್ ಇದರಿಂದ. ಸೊ ಇದೇನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಎಸ್ಪೆಷಲಿ ಫಾರ್ ವುಮೆನ್ ಹೆಚ್ಚಾಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಮಕ್ಕಳಿಗೆ ಓದ್ಲಿಕ್ಕೆ ಮೊಬಿಲಿಟಿ, ಇದು ಮೊಬಿಲಿಟಿ ಅಂದ್ರೆ ಡೈನಮಿಕ್ಸ್. ಮೊಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗ್ತದೆ. ಎಕನಾಮಿಕ್ ಆಕ್ಟಿವಿಟೀಸ್, ಅವ್ರು ಬಂದಾಗ ಸುಮ್ಮನೆ ಅವ್ರು ಬಸ್ಸಲ್ಲಿ ಬಂದು ಬಸ್ಸಲ್ಲಿ ವಾಪಸ್ ಹೋಗಲ್ಲ, ಇಲ್ಲಿ ತಿಂಡಿ ಏನೋ ತಿನ್ಬೇಕು, ಮತ್ತೆ ಅಲ್ಲೇನೋ ಖರ್ಚು ಮಾಡ್ಬೇಕಾಗುತ್ತೆ. ಸೊ ಈ ರೀತಿಯ ಒಂದು ಖರ್ಚುಗಳಿರ್ತದೆ. ಸೊ ಅದರಿಂದ ಇದೇನಾಗುತ್ತೆ ಅಂತಂದ್ರೆ, ಇದು ಒಂದು ಎಫೆಕ್ಟಿವ್ ಡಿಮ್ಯಾಂಡ್ ಅನ್ನ ಹೆಚ್ಚು ಮಾಡುವಂತ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿರೋದು. ಇದನ್ನ ಅಸೆಸ್ ಮಾಡೋದು ಆಫ್ಟರ್ 1 year ಅಸೆಸ್ ಮಾಡಿದಾಗ ವಿ ವಿಲ್ ಕಮ್ ಟು ನೋ. ಮುರಳಿ ಸರಿಗೆ ಹೇಳಿದ್ರಿ ಹಣದ ಫ್ಲೋ ಅಂತ. ಈಗ ನನ್ನ ಹತ್ರ 100 ರೂಪಾಯಿ ಇದೆ, 3 ರೂಪಾಯಿವರೆಗೂ ಸಾಲ ಮಾಡ್ಬೋದು ಅಂತ ರೂಲ್ಸ್ ಹೇಳೋದು. ಈಗ ನೀವು ಅದನ್ನ ವಿಶ್ಲೇಷಣೆ ಮಾಡಿದ್ದು ಹೇಗೆ ಅಂತಂದ್ರೆ, ಕರೆಕ್ಟಾಗಿ ನೋಡು, 100 ಅಲ್ಲ ಇನ್ನೂ ಜಾಸ್ತಿ ಇರ್ಬೋದು, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಸಿಗುತ್ತೆ ಅಂತ, 3 ರೂಪಾಯಿ ಸಾಲ ಸಿಗದೆ ಏನು ಅಂತ. ಸೊ ಈ ದೆಹಲಿ ಗವರ್ಮೆಂಟ್ ಕೊಟ್ಟಿದ್ದು, ಅದರ ಇಂಪ್ಯಾಕ್ಟ್ಗಳು, ಈಗ ನಮ್ಮ ಸರ್ಕಾರ ಟ್ರೈ ಮಾಡ್ತಿರೋದು, ಏನು ಕಂಪ್ಯಾರಿಸನ್ ಅನ್ನು ನೋಡ್ತೀರಿ? ಆರ್ಥಿಕತೆ ದಿವಾಳಿಗೆ ಹೋಗ್ಬಿಡುತ್ತೆ ಅಂತ ಮಾತಾಡೋ ಪಕ್ಷಗಳು ಯಾವಾಗ ಕೊಡ್ತೀರಾ ಅಂತ ಡೆಡ್ಲೈನ್ ಕೂಡ ಕೊಡ್ತಿದ್ದಾವೆ. ಸೊ ಆರ್ ದೇ ಇನ್ ದ ಇಂಟ್ರೆಸ್ಟ್ ಆಫ್ ಎಕನಾಮಿ ಅಂತಾನು ಪ್ರಶ್ನೆ ಬರುತ್ತೆ. ಪ್ಲೀಸ್, ಇಲ್ಲಿ ರೈಟ್ ನಾವು ಲೆಟ್ ಅಸ್ ಅಸ್ಯೂಮ್ ಎವ್ರಿಬಡಿ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಎಕಾನಮಿ. ಓಕೆ, ಫೈನ್. ನಾನು ಮಾಡಿದ್ರೆ ಚೆನ್ನಾಗಿತ್ತು, ನೀನು ಮಾಡಿದ್ರೆ ಸ್ವಲ್ಪ ಕಡಿಮೆ ಚೆನ್ನಾಗಿದೆ ಅನ್ನೋ ಥರ. ಓಕೆ,
ಇಲ್ಲಿ 3% ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಬಾರೋಯಿಂಗ್. ವಿ ಆರ್ ಕೇಪಬಲ್ ಆಫ್ ಕ್ರೋಢೀಕರಣ ಮಾಡೋಕ್ಕೆ ನಮಗೆ ಅವಕಾಶಗಳು ಜಾಸ್ತಿ ಇದೆ. ಓಕೆ, ಆಯಿತಾ. ಆಮೇಲೆ 3,19,000 ಅಲ್ವಾ ಬೊಮ್ಮಾಯಿ ಅವ್ರ ಬಡ್ಜೆಟ್. 9,000 3,09,000 3 ಲಕ್ಷನೇ ಇಟ್ಕೊಳ್ಳೋಣ, 20% ರೈಸ್ ಮಾಡಬೇಕಷ್ಟೇ. ಓಕೆ, ಓಕೆ, 3 ಲಕ್ಷದಲ್ಲಿ ನಮಗೆ GST ಎಂಥ ಅದ್ಭುತ ವ್ಯವಸ್ಥೆ ಅಂದರೆ, ವ್ಯವಸ್ಥೆ ಅದ್ಭುತ, ಅವ್ಯವಸ್ಥೆನೇ ವ್ಯವಸ್ಥಿತವಾಗಿ ನಡೀತಾ ಇದೆ. ಓಕೆ, ಓಕೆ, ಅದ್ಭುತವಾದ ವ್ಯವಸ್ಥೆ. ಮೂಲ ಬೆಲೆ ಹೆಚ್ಚಿದ್ರೆ ತೆರಿಗೆ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಬಲ್ಕ್ ಡ್ರಗ್ ಬೆಲೆ ಜಾಸ್ತಿ ಆದರೆ ತೆರಿಗೆ ಜಾಸ್ತಿ ಆಗುತ್ತೆ. ಓಕೆ, US ಡಾಲರ್ ಬೆಲೆ ಜಾಸ್ತಿ ಆದರೆ ಕರ್ನಾಟಕದಲ್ಲಿ ತೆರಿಗೆ ಜಾಸ್ತಿ ಆಗುತ್ತೆ. ಸ್ಟೀಲ್ ಆ್ಯಂಡ್ ಸಿಮೆಂಟ್ ಆಟೋಮೆಟಿಕ್ ಆಗಿ ಯಾರೋ ದೊಡ್ಡ ವ್ಯಕ್ತಿ ಹೇಳಿದ್ರು ಅಂತ ಅಸೋಸಿಯೇಷನ್ ಅವರು ₹100 ಜಾಸ್ತಿ ಮಾಡಿದ್ರೆ ₹18 ಜಾಸ್ತಿ ಆಗುತ್ತೆ. ಓಕೆ, ನಾವು 1 ಲಕ್ಷ ಕೋಟಿ, 44,000 ಕೋಟಿ, 70,000 ಕೋಟಿ, 80,000 ಕೋಟಿ ಇದ್ದಾಗ ಅರುಣ್ ಜೈಟ್ಲಿ ಅವರು GST ಬಂದು 2ನೇ ವರ್ಷ 2 ಲಕ್ಷ ಕೋಟಿ ಆಗುತ್ತೆ ಅಂತಿದ್ರು. ಓಕೆ, ನಮ್ಮಲ್ಲಿ ಸಾಮರ್ಥ್ಯ ಇದೆ ಸೋರಿಕೆ ತಡೆದ್ರೆ. ಓಕೆ, ಆನ್ ಇಸ್ ಓನ್ ಓಲಿ ಅಂತೀವಿ, ಅಂದರೆ ನಾನೇ ಇಚ್ಛಾಪೂರ್ವಕವಾಗಿ ತೆರಿಗೆ ಕಟ್ಟಬೇಕು. GSTಲಿ ಯಾರು ಪಾಕೆಟಿಂದ ಹಣ ಕಳ್ಕೊಳ್ಳಲ್ಲ, ಓಕೆ, ವಸೂಲಿ ಮಾಡಿ ಅದು ಈ 2 ಕಾಲು ಚಕ್ರ ಸೈಕಲ್ ಹೋಗಬೇಕಾದ್ರೆ ಬೀಳಬಾರ್ದು ಅಂತ ಸಪೋರ್ಟ್ಗೆ ಇನ್ನೊಂದು ಕೊಟ್ಟಿರ್ತಾರೆ ನೋಡಿ. ಆ ರೀತಿ ಅದ್ಭುತವಾದ ಸಪೋರ್ಟ್ ಸಿಸ್ಟಮ್ ಇಂಡಿಯನ್ ಎಕಾನಮಿಗೆ. ಓಕೆ, ಮುಂದಿನ ವರ್ಷಗಳಲ್ಲಿ ಬಹಳ ಥಿನ್ ಲೈನ್ ಇರುತ್ತೆ ಡೈರೆಕ್ಟ್ ಟ್ಯಾಕ್ಸ್ಗೂ ಇಂಡೈರೆಕ್ಟ್ ಟ್ಯಾಕ್ಸಸ್ಗೂ ಮಧ್ಯ. ಇದರಿಂದ ಅದರ ಹರಿವು ಜಾಸ್ತಿ ಆಗುತ್ತೆ, ಅದರ ಇನ್ಫಾರ್ಮೇಷನಿಂದ ಇದರ ಹರಿವು ಜಾಸ್ತಿ ಆಗುತ್ತೆ. ಓಕೆ, ಓಕೆ. ಸೊ ತೆರಿಗೆ ಕ್ರೋಢೀಕರಣ. ಆದರೆ ಸೆಂಟ್ರಲ್ ಗೌರ್ಮೆಂಟು, ನಮ್ಮ ಕೃಷ್ಣರಾಜ್ ಅವರು ಹೇಳಬೇಕು ಸರಿನಾ ತಪ್ಪ ಅಂತ, ಈ ಸಲ 7% ಪರ್ಮಿಷನ್ ತಗೊಂಡಿದೆ ಪಾರ್ಲಿಮೆಂಟಲ್ಲಿ. ಓಕೆ, ನಾವು ಡಿವಿಯೇಟ್ ಆಗೋಕ್ಕೆ 7%. ಹಾಗೆ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟಿಗೆ ಪರ್ಮಿಷನ್ ಕೊಡ್ತಾರೆ ಅಂತಲ್ಲ, ಇದು ಗವರ್ನರ್ ಒಪ್ಪಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಲೇಬೇಕು. ಈ ಪ್ರಕ್ರಿಯೆಗಳು ಲೀಗಲ್ ಪ್ರಕ್ರಿಯೆಗಳಿದೆ. ಬಟ್ ಇತ್ತೀಚೆಗೆ ಮಾಧ್ಯಮ ಹೇಳ್ತಾ ಇರೋದು ನೋಡಿದ್ರೆ ಸರ್ಕಾರ ಈಜಾಡಕ್ಕೆ ಹೋಗ್ಬಿಟ್ಟು ಇನ್ನೇನು ಕೆರೆ ಹತ್ರ ಬಂದಾಗ ನೀರು ಬಿಸಿಯಾಗಿದೆಯಾ ಅಂತ ಮುಟ್ಟು ನೋಡ್ತಾ ಇದೆಯಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿದೆ. ಓಕೆ, ಓಕೆ. ಬಟ್ ಇಂಪ್ಲಿಮೆಂಟ್ ಆಗತ್ತೆ. ಫೈನ್. ಈ ಅನ್ನಭಾಗ್ಯ, ಎಲೆಕ್ಟ್ರಿಸಿಟಿ ಡೆಫಿನೆಟ್. ಓಕೆ, ಆಮೇಲೆ ಹೆಣ್ಣುಮಕ್ಕಳಿಗೆ ಈ ಬಸ್ಸಲ್ಲಿ ಫ್ರೀ ಅನ್ನೋದು 100% ಯುಟಿಲಿಟೇರಿಯನ್ ಪ್ರೋಗ್ರಾಮ್. ಇಟ್ ವಿಲ್ ಇನ್ಕ್ರೀಸ್ ದಿ ಟ್ಯಾಕ್ಸೇಷನ್. ಓಕೆ, ಇದು ಮೊದಲು ಮಾಡಿದ್ರು. ಸ್ವಲ್ಪ ಬಹಳ ವರ್ಷಗಳ ಹಿಂದೆ ಶ್ರೀರಾಮುಲು ಅಂತ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಊಟ ₹2, ದೋಸೆ 40 ಪೈಸಾ ಅಂತ ಕಾನೂನು ಮಾಡಿಬಿಟ್ಟಿದ್ರು. ಓಕೆ, MTR ಮುಚ್ಚಿಬಿಟ್ಟಿದ್ರು. ಬಟ್ ಇಟ್ ಇನ್ಕ್ರೀಸ್ ದಿ ಫ್ಲೋ. ಹಸಿವಿನ ಅವಶ್ಯಕತೆ ಇದಲ್ಲ, ಅದನ್ನು ನೀವು 1 ಗ್ರಾಮ್ ಹಸಿವು ವಿಲ್ ಬಿ ಮೋರ್ ಹೆವಿಯರ್ ದೆನ್ 100 grams ಆಫ್ ಮನಿ. ಓಕೆ, ಓಕೆ. ಸೊ ಹಸಿವು ಮುಖ್ಯ. ಫೈನ್. ಅಲ್ಲಿ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಡೇ ಸಿಂಗಲ್ ಕ್ಯಾಬಿನೆಟ್ ಮಿನಿಸ್ಟ್ರಿನಲ್ಲೇ ಅವ್ರು ಅಪ್ರೂವ್ ಮಾಡಿದ್ರು. BJP ಅವರು ಮಾಡಿದ್ರು. ಸಾರಿ, ಯಾವುದೇ ರಾಜಕೀಯ ನಿಯೋಗತ್ವ ಇರಲಿ, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಹಣದ ಹರಿವಿಗೆ ಅವಶ್ಯಕತೆ, ಹರಿವಿನ ಅನುವು ಮಾಡಿಕೊಡೋದು ಎಸ್, ತೆರಿಗೆ ಒಂದು ಸಾಧ್ಯ. ಫೈನ್. ಸಾಲದ ವಿಚಾರ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋತೀನಿ. ಪ್ರತಿಯೊಂದು ಸರ್ಕಾರ ಹೇಳುತ್ತೆ ಪ್ರೀವಿಯಸ್ ಸರ್ಕಾರ ಜಾಸ್ತಿ ಸಾಲ ಮಾಡಿದೆ ಅಂತ. ಎಸ್ ಸರ್. ಅದು OD ಅಕೌಂಟ್ ಇದ್ದಂಗೆ ಸಂಚಿತ ಸಾಲ. 1947ರಿಂದ ಸಾಲ ತೊಗೊಂಡು ರೀಪೇ ಮಾಡಿ, ತೊಗೊಂಡು ರೀಪೇ ಮಾಡಿ ಇವತ್ತು ಉಳಿದಿರೋ ಸಾಲ. ಪ್ರತಿ ನಾಳೆ ಇಂಡೆಕ್ಸೇಷನ್ ಜಾಸ್ತಿ ಆಗುತ್ತಲ್ವಾ? ಓಕೆ, ಪ್ರತಿ ವರ್ಷ ಖರ್ಚು ಜಾಸ್ತಿ ಆಗುತ್ತೆ, ಪ್ರತಿ ವರ್ಷ ಸೌಲಭ್ಯಗಳು ಜಾಸ್ತಿ ಆಗುತ್ತೆ. 15 ವರ್ಷ ಹಿಂದೆ ಮೆಟ್ರೋ ಇರಲಿಲ್ಲ, ಈಗ ಮೆಟ್ರೋ ಬಂತು. ಓಕೆ, ಆ ರೀತಿ ಸೌಲಭ್ಯಗಳು ಜಾಸ್ತಿ ಆಗ್ತಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಈಗ ನಮ್ಮ ಬಜೆಟಲ್ಲಿ ಒಳಹರಿವು ಹೊರಹರಿವಿಗೆ ಸರ್ಪ್ಲಸ್ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಡಿಫಿಸಿಟ್ ಇದ್ದೀವಿ. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕು. ಈಗ ಎಲೆಕ್ಟ್ರಿಸಿಟಿ ವಿಚಾರ ನೋಡಿ, ಸೋಲಾರ್ ಡೆವಲಪ್ಮೆಂಟ್ಗೆ ಒಂದು 5 ಲಕ್ಷ ಕೋಟಿ, 1,60,000 ಕೋಟಿ, 2,60,000 ಕೋಟಿ ಮಾತಾಡ್ತಾ ಇದ್ದಾರೆ. ಅದ್ರ ಮೇಲೆ ತಕ್ಕನಂಗೆ ಪ್ರೋರಾಟ GST ಬರುತ್ತೆ. ಓಕೆ, ಲೇಬರ್ ಫೋರ್ಸ್ಗೆ ದುಡ್ಡು ಬರುತ್ತೆ, ಇಂಜಿನಿಯರ್ಸಿಂದ ತೆರಿಗೆ ಬರುತ್ತೆ, ಕನ್ಸಲ್ಟೆಂಟ್ಸಿಂದ ತೆರಿಗೆ ಬರುತ್ತೆ, ಪವರ್ ಉತ್ಪಾದನೆ ಆಗುತ್ತೆ, ಕಾಸ್ಟ್ ಆಫ್ ಪವರ್ ಕಡಿಮೆ ಆಗುತ್ತೆ, ಆಲ್ಟರ್ನೇಟಿವ್ ಫ್ಯೂಯಲ್ ಬರ್ತಾ ಇದೆ. ಇದೆಲ್ಲ ಒಂದು ಹಣದ ಹರಿವಿನ ಪ್ರಕ್ರಿಯೆ. ಓಕೆ, ನದಿಗೆ ಈ ಕಡೆ ಆ ಕಡೆ ನಾಗರಿಕತೆ ಹೇಗೆ ಬೆಳೆಯುತ್ತೋ, ಹಣ ಹರಿವಾದಂಗೆ ನಾಗರಿಕತೆ ವ್ಯತ್ಯಾಸ ಆಗುತ್ತೆ. ತಿನ್ನಕ್ಕಿಲ್ಲದೆ ಇರೋನು ಒಂದು ₹300 ಸಿಮ್ ಇದು ಮಾಡಲ್ವಾ? ಓಕೆ, ಅಗತ್ಯ ಅವ್ರಿಗೆ, ರೀಚಾರ್ಜ್ ಮಾಡ್ಕೊಳ್ತಾರೆ. ಮಾಡ್ಕೋತಾರೆ. ಅವ್ರಿಗೆ ಅಗತ್ಯ ಹೇಗಿಲ್ಲ ಅನ್ನೋಕ್ಕಾಗತ್ತೆ? ಓಕೆ, ರೀಚಾರ್ಜ್ ಮಾಡಲೇಬೇಕು.
ಅದು ಹಣದ ಅರಿವು. ಪ್ರತಿ ನಿಮಿಷ ನಾವು ಮಾತಾಡಿದ್ರೆ ರಿಲಯನ್ಸ್ಗೆ 100 ಕೋಟಿ ಹೋಯಿತು. ಓಕೆ ಓಕೆ ಎಸ್. ಕೆ ಸಿ ರಘು ಸರ್, ಈಗ ಮಹಿಳೆಯರಿಗೆ 2,000 ರೂಪಾಯಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದಾರಲ್ವಾ, ನೀವು ಅರ್ನ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಆ 2,000 ಜಾಸ್ತಿ ಆದಾಗ ಪ್ರತಿ ಮನೆಯಲ್ಲಿ ಎಕನಾಮಿ ಅದು ರಿಯಾಕ್ಟ್ ಮಾಡುವಂಥ ರೀತಿ ಅಥವಾ ಅದು ಸ್ಟ್ರಾಂಗ್ ಆಗುವಂಥ ರೀತಿ ಬೇರೆ. ಸರ್ಕಾರ ನಿಮ್ಮ ಅಕೌಂಟಿಗೆ ಹೀಗೆ ಎಲ್ಲೋ ತಗೊಂಡು ಅರೇಂಜ್ ಮಾಡಿ ಕೊಟ್ಟಾಗ ಆಗುವಂಥ ಪರಿಣಾಮಗಳು ಬೇರೆ. ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಉಪಕರಣಗಳ ಸೇಲು ಆಲ್ಮೋಸ್ಟ್ ಡಬಲ್ ಆಗಿದೆಯಂತೆ. ಸೊ ಪವರ್ ಫ್ರೀ ಕೊಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈ 2,000 ರೂಪಾಯಿ ಪ್ರತಿ ಮಹಿಳೆಗೆ ಅಂದರೆ ಪ್ರತಿ ಯಜಮಾನಿಗೆ ಕೊಡೋದು ಅಂತಿದೆಯಲ್ಲ, ಅದು ಹೇಗೆ ಎಫೆಕ್ಟ್ ಬೀರುತ್ತೆ ಅಂತ ಎಕನಾಮಿ ಮೇಲೆ ಸರ್? ಅಲ್ಲ, ಈ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ನೀವು ಎಕಾನಮಿನ ಡಬಲ್ ಮಾಡಬೇಕು ಅಂದರೆ ಮಹಿಳೆಯರು ಮಾಡುವ ಕೆಲಸಕ್ಕೆ ದುಡ್ಡು ಕೊಟ್ಟರೆ ಸಾಕು ಅಂತ. ಓಕೆ ಓಕೆ. ಯಾಕಂದರೆ ಇಟ್ಸ್ ಅ ಮೋಸ್ಟ್ ಅನ್ಪೇಯ್ಡ್ ಥ್ಯಾಂಕ್ಲೆಸ್ ಲೇಬರ್. ಕೃಷ್ಣರಾಜ್ ಅವರು ಹೇಳಿದರು, ನಮ್ಮ ಇಂಡಿಯಾದಲ್ಲಿ ವಿಮೆನ್ ಲೇಬರ್ ಪಾರ್ಟಿಸಿಪೇಷನ್ ಅಂದರೆ ದುಡಿದು ಹಣ ಗಳಿಸ್ತಾ ಇರ್ತಕ್ಕಂಥ ಏನು ಶೇಕಡಾವಾರು ಇದೆಯಲ್ಲ, ಅದು 21% ಇರ್ತಕ್ಕಂಥದ್ದು. ಸೌದಿ ಅರೇಬಿಯಾದಲ್ಲಿ 22 ಇದೆ. ನಾವು ಸೌದಿ ಅರೇಬಿಯಾದಲ್ಲಿ ಮಹಿಳೆಯರು ಹೆಚ್ಚು ಕೆಲಸ ಮಾಡ್ತಾರಾ ಭಾರತಕ್ಕೆ ಅಂತ ಅಂದರೆ ಆಶ್ಚರ್ಯ ಆಗುತ್ತೆ. ಸೊ ಯಾಕೆ ವಿಮೆನ್ ಲೇಬರ್ ಪಾರ್ಟಿಸಿಪೇಷನ್ನು ಇಷ್ಟು ಕಮ್ಮಿ ಆಯಿತು? ಅದು ಅವರು ಒಂದು ಪ್ರಸ್ತಾಪ ಮಾಡಿದರು, ಮೊಬಿಲಿಟಿ ಜಾಸ್ತಿ ಆಗ್ತದೆ ಈ ಟ್ರಾನ್ಸ್ಪೋರ್ಟು ಇದೆಲ್ಲ ಕೊಡೋದ್ರಿಂದ ಅಂತ ಹೇಳ್ತಕ್ಕಂಥದ್ದು. ಆದರೆ ಈಗ ಇವತ್ತು ಶಿವಕುಮಾರ್ ಅವರು ಹೇಳಿದ್ದು ಅಥವಾ ಇನ್ನೊಬ್ಬರು ಹೇಳಿದ್ದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಅತ್ತೆ ಯಜಮಾನಿನೋ, ಸೊಸೆ ಯಜಮಾನಿನೋ, ಮಗಳ ಯಜಮಾನಿನೋ, ಅಜ್ಜಿ ಯಜಮಾನಿನೋ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂದರೆ, ನಮ್ಮೂರಲ್ಲಿ ನನಗೆ ನೆನಪಿದೆ, ನಾವು ಚಿಕ್ಕವರಿದ್ದಾಗ ಯಾರೋ ಅಂಗಡಿಯವನು ಹಾಕಿದ್ದ, ಇಲ್ಲಿ ಎಲ್ಲ ವಸ್ತುಗಳು ಫ್ರೀ, ಆದರೆ 85 ವರ್ಷ ವಯಸ್ಸಾಗಿರೋರು ಅಪ್ಪ ಅಮ್ಮ ಜೊತೆ ಬರಬೇಕು ಅಂತ. ಹಂಗಾಗ್ತದೆ ಕಂಡೀಷನ್ನು. ಅದು ಆಗ್ತಕ್ಕಂಥದ್ದಲ್ಲ. ನನಗೆ ತಿಳಿದಿರೋ ಪ್ರಕಾರ ಈಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 NFHS 5 ಅಲ್ಲಿ ಹೌಸ್ ಹೋಲ್ಡ್ ಸರ್ವೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಕೇವಲ ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ, ಕುಟುಂಬಗಳು ಮತ್ತು ಈ ಕುಟುಂಬಗಳ ಯಜಮಾನಿಕೆ ಯಾರು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅದು ಗುರುತಿಸಿದೆ. ಅದರ ಪ್ರಕಾರ ಕರ್ನಾಟಕದಲ್ಲಿ ಈಗ ನಾವು 7 ಕೋಟಿ ಅಂತ ತಗೊಂಡ್ರೆ ಸುಮಾರು 1.7 ಕೋಟಿ ಕುಟುಂಬಗಳಾಗ್ತವೆ. 2011ರ ಇಸ್ವಿಯ ಪ್ರಕಾರ 1.32 ಕೋಟಿ ಅಂತ ನಾವು ಲೆಕ್ಕ ಹಾಕ್ತಕ್ಕಂಥದ್ದು. ನಾವು ಈಗ ನಾವು ಮಹಿಳಾ ಯಜಮಾನಿಕೆ ಇರುವ ಕುಟುಂಬಗಳು ಎಷ್ಟು? ಯಜಮಾನಿಕೆ ಅಂದರೆ ಶಿ ರನ್ಸ್ ದ ಹೌಸ್. ಶಿ ಈಸ್ ನಾಟ್ ಜಸ್ಟ್ ಎ ಡಾಟರ್ ಆರ್ ಎ ವೈಫ್ ಆರ್ ಎ ಡಾಟರ್ ಇನ್ ಲಾ ಆರ್ ಸಂಬಡಿ. ಶಿ ರನ್ಸ್ ದ ಹೌಸ್. ಎಷ್ಟೋ ಮನೆಗಳು ನೀವು ನೋಡಿದರೆ, ಎಷ್ಟೋ ಮನೆಗಳಲ್ಲಿ ಮಹಿಳೆಯ ಯಜಮಾನಿಕೆ ಇದೆ. ನನ್ನ ದೃಷ್ಟಿಯಲ್ಲಿ ಯಜಮಾನಿಕೆ ಅಂದರೆ NFHS ಸರ್ವೆ ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ 23% ಹೌಸ್ ಹೋಲ್ಡ್ಗಳು ಏನು ಕುಟುಂಬಗಳು ಮಹಿಳೆಯ ಯಜಮಾನಿಕೆಯಲ್ಲಿ ರನ್ ಆಗ್ತಿದ್ದಾವೆ ಅಂತ ಹೇಳ್ತಕ್ಕಂಥದ್ದು. ಪಾಪ್ಯುಲೇಷನ್ ಪರ್ಸೆಂಟೇಜ್ ನೋಡಿದರೆ 20% ಕರ್ನಾಟಕದ ಪಾಪ್ಯುಲೇಷನ್ನು ವಿಮೆನ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟಿನ ಕೆಳಗೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. ನನ್ನ ದೃಷ್ಟಿಯಲ್ಲಿ ಮಹಿಳಾ ಯಜಮಾನಿಕೆ ಅಂದರೆ ನೀವು ಡಿಸೈಡ್ ಮಾಡ್ಕೊ ಬನ್ನಿ ಅಂತ ಹೇಳಿದರೆ ಅದು ಈ ಜನ್ಮದಲ್ಲಿ ಆಗ್ತಕ್ಕಂಥದ್ದಲ್ಲ. ಯಾರಿಗೆ ಕೊಡಬೇಕು? ಅಥವಾ ಈಗ 7 ಕೋಟಿಯಲ್ಲಿ ಅರ್ಧಕ್ಕರ್ಧ ಮಹಿಳೆಯರು, ಅದರಲ್ಲಿ ನೀವು ಅಡೋಲೆಸೆಂಟ್ ಬಿಟ್ಟು ಏಜ್ ಬಂದವ್ರನ್ನ 18 ವರ್ಷ ವೋಟಿಂಗ್ ರೈಟ್ ಇರೋರ ಮೇಲೆ ನೀವು ತಗೊಳ್ಬೇಕು ಅಂತ ಹೇಳಬೇಕಾ? ಅದರಲ್ಲಿ BPL ಅಂತ ನೋಡಬೇಕಾ? ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಬರ್ಬೋದು. ಮೊದಲು ಯಜಮಾನಿ ಯಾರು ಅಂತಕ್ಕಂಥ ಪ್ರಶ್ನೆ ನಮಗೀಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ಸು ಮ್ಯಾನಿಫೆಸ್ಟೋದಲ್ಲಿ ಹೇಳೋದು, ಯಾವ ಮಹಿಳೆ ಮನೆಯ ಯಜಮಾನಿಯೋ ಆಕೆಗೆ 2,000 ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆ 2,000 ಕೊಟ್ಟದಿಂದ ಆಕೆಗೆ ಬೇರೆ ರೀತಿಯಲ್ಲಿ ಏನು ಇದಾಗಲೇ ಚರ್ಚೆ ಆದಂತೆ ಆಕೆ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೋದು. ಮಕ್ಕಳಿಗೆ ಪುಸ್ತಕ ತರೋದಿರ್ಬೋದು, ಇನ್ನೊಂದಿರ್ಬೋದು. ಆಕೆಗೆ ಅದು ಸದೃಢವಾಗಿ ಅವಳು ವುಮನ್ ಈಸ್ ದ ಬೆಸ್ಟ್ ಎಕಾನಮಿಸ್ಟ್ ಅದು ಹೇಳ್ತಾರೆ. ಪೂರ್ ಆರ್ ದ ಬೆಸ್ಟ್ ಎಕಾನಮಿಸ್ಟು, ವಿಮೆನ್ ಆರ್ ದಿ ಬೆಸ್ಟ್ ಎಕಾನಮಿಸ್ಟು. ಸೊ ಅದರಲ್ಲೇನು ನಾವು ಎಷ್ಟೋ ಆರ್ಥಿಕ ಇದು ವಿಷಯನ ಮಾತಾಡ್ಬೋದು. 1,000 ರೂಪಾಯಿ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಏನಕ್ಕೆ ನಿಜವಾಗಿಯೂ ಖರ್ಚು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಮಹಿಳೆಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದರ ಪ್ರಶ್ನೆ ಇರೋದು, ಈಗ 7 ಕೋಟಿಯಲ್ಲಿ ನಾವು ಮಹಿಳೆಯರು ಎಷ್ಟು ಮನೆಯಲ್ಲಿ ಮಹಿಳೆಯರಿದ್ದಾರೆ, ವಯಸ್ಕರಿದ್ದಾರೆ, ಅವರು ಯಾರು ಯಜಮಾನರು, ಅವ್ರಿಗೆಲ್ಲ ಕೊಡಬೇಕು ಅಂತ ಆದರೆ ಇದು ಸುಮಾರು 35-40 ಸಾವಿರ ಕೋಟಿ ಆಗ್ತದೆ. ಇದು ಆಗುವಂಥದ್ದಲ್ಲ. ಇದು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಆದರೆ ಈ ಯಜಮಾನಿ ಅಂತಕ್ಕಂಥದ್ದು ಡೆಫಿನೇಷನ್ನು ಮತ್ತು ಡೇಟಾ ನಮ್ಮ ಎದುರುಗಡೆ ಇದೆ. ಅದು ಸರ್ಕಾರ ಹಾಗೆ ಮಾಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ ಸರ್. ಆದರೆ ನೀವು
ಊಹಾಪೋಹಗಳಿಂದ ಯಾರಿಗೆ ಕೊಡಬೇಕು, ಕೆಲವರು ಹೇಳ್ತಾರೆ ಅತ್ತೆ ಕೊಟ್ಬಿಡಣ್ರಿ, ಸೊಸೆ ಕೊಟ್ಬಿಡಣ್ರಿ, ಹೀಗ ಚರ್ಚೆ ಮಾಡೋದು ಇದಾಗ್ತಕ್ಕಂಥದ್ದಲ್ಲ. Okay. ಇದಕ್ಕೆ ಏನಾದರೂ ಒಂದು ಡೆಮೋಗ್ರಫಿಕ್ ಡೇಟಾ ಇರಬೇಕು. ಈ ಸೆನ್ಸಸ್ ಡೇಟಾ, ಇನ್ನು ಸೆನ್ಸಸ್ ಆಗಬೇಕಾಗಿತ್ತು 2021ಕ್ಕೆ, ಆಗಿಲ್ಲ. ಅದು ದಟ್ಸ್ ಎ ಬಿಗ್ಗೆಸ್ಟ್ ಡಿಸಾಸ್ಟರ್. ಎನಿವೇ, ಸೊ ಈ ಡೇಟಾ ಇಟ್ಕೊಂಡು ಮಾಡಿದರೆ ಖರ್ಚಾಗೋದು ಕೇವಲ 7-8 ಸಾವಿರ ಕೋಟಿ. ಫೈನ್ ಸರ್, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಕೆಲ ಪ್ರಮುಖ ವಿಷಯಗಳಿದ್ದಾವೆ. ಆ್ಯಂಡ್ ಓವರ್ ಆಲ್ ಬಾಟಮ್ ಲೈನ್ ಅಂತ ಪರಿಗಣಿಸೋದಾದ್ರೆ ಈ 5 ಗ್ಯಾರಂಟಿಗಳು ನಮ್ಮ ಎಕಾನಮಿ, ಇದರ ಈ ಮಿಲ್ಜುಲ್ ಏನಿದೆ ಅಲ್ವಾ, ಇದು ಯಾವ ರೀತಿಯಾಗಿ ಪ್ರಭಾವವನ್ನು ಪ್ರತಿ ನಾಗರಿಕನ ಮೇಲೆ ಬೀರುತ್ತೆ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಕಮೆಂಟ್ ಅನ್ನು ಪಡ್ಕೊಂಡು ಬರೋಣ. ವೆಲ್ಕಮ್ ಬ್ಯಾಕ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಓವರ್ ಆಲ್ ಈ ಯೋಜನೆಗಳ ಜಾರಿ 1 ವರ್ಷ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅನ್ನೋ ಥರದ ಪ್ರಕ್ರಿಯೆ ಹೊಂದಿದೆ. ಫ್ಲೋಗೆ ನಾವು ಅವಕಾಶ ಕೊಟ್ಟರೆ ಚಾನ್ಸಸ್ ಇದೆ ಅನ್ನೋ ಥರದ ಅಭಿಪ್ರಾಯ ವ್ಯಕ್ತ ಆಯಿತು. ಹೀಗೆ ಇದೆಲ್ಲವನ್ನು ಕನ್ಕ್ಲೂಡ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದು 6 ನಿಮಿಷಗಳು. ಸರ್, ನಾನು ಮುರಳಿ ಸರಿಂದ ಸ್ಟಾರ್ಟ್ ಮಾಡ್ತೀನಿ. ಎಕನಾಮಿ ಆಫ್ ದಿ ಕೇಸ್ ಸ್ಟಡಿ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಸವಾಲುಗಳು, ಆಸ್ ಅ ಇಂಡಿವಿಜುವಲ್ ನಾವು ನೋಡಿದಾಗ ಹಿ ಇಸ್ ಕೇಪಬಲ್, ಆದರೆ ಸ್ಟೇಟ್ನ ಮುಂದೆ ತಗೊಂಡು ಹೋಗೋದು ಅಂತ ಇರುವಾಗ ಅದರ ಪಾರ್ಟಿಸಿಪೇಷನ್ ಅನ್ನೋದು ಚಾಲೆಂಜ್ ಆಗುತ್ತೆ. ಸೊ ಎಲ್ರಿಗೂ ಮೇ ಬಿ 1-1.5 ನಿಮಿಷದವರೆಗೂ ಬರುತ್ತೆ. ಕ್ವಿಕ್ ಆಗಿ ಇದನ್ನ ಸಮ್ ಅಪ್ ಮಾಡೋದಾದ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಕೇಪಬಲ್ ಇದೆ. ಓಕೆ, ಈ ಹಡಗು ದಂಡೆ ಬಿಟ್ಟು ನಾರ್ಮಲ್ ಸೀಗೆ ಹೋಗೋವರೆಗೂ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ. ಆಮೇಲೆ ದೇರ್ ವಿಲ್ ಬಿ ಎ ಗುಡ್ ಫ್ಲೋ. ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕನ್ಫ್ಯೂಷನ್ ನನ್ನ ಮನಸ್ಸಿನಲ್ಲಿದೆ ಹೊರತು ಮಿಕ್ಕಿದ್ದೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಅಂಡ್ ಸರ್, ಈಗ ಇವರು ತುಂಬಾ ಟೈಮ್ ಬೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇಷ್ಟು ಟೈಮ್ ಬೇಕಾಗುತ್ತಾ? ಆಟೋಮೆಟಿಕ್. ಈಗ ನಿಮ್ಮಿಬ್ಬರಲ್ಲಿ ಸೆಟಲ್ ಮಾಡ್ಕೊಂಡು ಬನ್ನಿ, ಯಾರು ಕೊಡಬೇಕು ಅಂತ ನಾನು ಹೇಳಿ ಕಳಿಸ್ಬಿಟ್ರೆ ಗಣೇಶ ಡಿಕ್ಟೇಷನ್ ಕೊಟ್ಟಂಗೆ ಅರ್ಥ ಮಾಡಿ ಬರ್ಕೊಂಡು ಟೈಮ್ ಸಿಗುತ್ತೆ. ಓಕೆ ಓಕೆ. ಸೊ ಅಂದ್ರೆ ನಮ್ಮ ಎಕನಾಮಿಗೆ ಏನೋ ಪೆಟ್ಟು ಕೊಟ್ಬಿಡ್ತಾರೆ, ಎಕನಾಮಿ ಪಾತಾಳಕ್ಕೆ ಹೋಗ್ಬಿಡುತ್ತೆ, ಆ ಥರದ ಸನ್ನಿವೇಶ ಇದೆಯಾ ಈಗ? ಅದೊಂದು ದುರಂತ ನೋಡಿ ಎಲ್ಲರೂ ಮಾತಾಡೋದು, ಬಾಂಗ್ಲಾದೇಶ ಆಗ್ಬಿಡುತ್ತೆ, ಶ್ರೀಲಂಕಾ ಅಂತೆಲ್ಲ ಪ್ರಸ್ತಾಪ. ಇದು ಅನುಕೂಲ ಸ್ವಾಭಿಮಾನ ಇರಬಾರ್ದು, ಅನುಕೂಲಕ್ಕೆ ದುರಾಭಿಮಾನನೂ ಇರಬಾರ್ದು. ಓಕೆ, ನಾವು ಹಾರ್ಟ್ ಫೆಲ್ಟ್ ಸ್ವಾಭಿಮಾನ ಇರಬೇಕು. ನಮ್ಮ ದೇಶದಲ್ಲಿ ಯಾವತ್ತೂ ಅದಕ್ಕೆ ವಿ ಆರ್ ಅ ಹ್ಯೂಜ್ ಕನ್ಸಂಪ್ಷನ್ ಫೋರ್ಸ್. ಓಕೆ, ಸೊ ಆ ಥರದ್ದೆಲ್ಲ ಚಾನ್ಸಸ್ ಇಲ್ಲ ಸರ್. ಈಗ ಅವರು ಹೇಳಿದಾಗೆ ಭಾರತದ ಆರ್ಥಿಕತೆ ಸದೃಢವಾಗಿದೆ. ಕರ್ನಾಟಕದ ಆರ್ಥಿಕತೆ ದಿ ಸೆಕೆಂಡ್ ಫಾಸ್ಟೆಸ್ಟ್ ಎಕಾನಮಿ ಆಫ್ಟರ್ ಮಹಾರಾಷ್ಟ್ರ. ಮತ್ತೆ ನಮ್ಮ GDP ಇದು GST ಕಲೆಕ್ಷನ್ ತೆಗೆದುಕೊಳ್ಳೋದಾದ್ರೆ, ಮತ್ತೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ, ಗ್ರೋತ್ ಆಫ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಸೆಕ್ಟರ್ ಎಲ್ಲ ನೋಡೋದಾದ್ರೆ, ಇಟ್ ಈಸ್ ಎ ವೆರಿ ಡೈನಮಿಕ್ ಫೋರ್ಸ್ ಇನ್ ದಿ ಇಂಡಿಯನ್ ಎಕಾನಮಿ. ಸೊ ಅದರಿಂದ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಅದು ಈಗ ಏನಾಗಿದೆ, ಟೈಮ್ ತಗೊಳ್ತಿದೆ. ಯಾವ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಬೇಕು, ಈಗ ಒಂದು ಮೆಥಡ್ ಇರಬೇಕು ಪ್ರತಿಯೊಂದಕ್ಕೂ. ಮೆಥಡ್ ಇಲ್ಲದೆ ಯಾವುದನ್ನು ಅಪ್ಲೈ ಮಾಡಬಾರ್ದು. ಅದಕ್ಕೆ ಈ ಪ್ರೋಗ್ರಾಮ್ಸ್ ಅನ್ನು ಮಾಡಿದಾಗ ದೇರ್ ಶುಡ್ ಬಿ ಸಮ್ ಮೆಥಡ್ ಇನ್ ಇಂಪ್ಲಿಮೆಂಟೇಷನ್. ಸೊ ಆ ಒಂದು ಮೆಥಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದು ರಿಸೋರ್ಸಸ್ ಕ್ರಂಚ್ ಅಂತೂ ಆಗೋದೇ ಇಲ್ಲ. ಮತ್ತೆ ಎಕಾನಮಿ ಸ್ಟೆಬಿಲಿಟಿಗೆ ಬಂದೇ ಬರ್ತದೆ. ಇದು ಓವರ್ ಆಲ್ ಎಫೆಕ್ಟಿವ್ ಡಿಮ್ಯಾಂಡ್ ಜಾಸ್ತಿ ಆಗಲಿಕ್ಕೆ, ಮತ್ತೆ ಓವರ್ ಆಲ್ ಪ್ರೊಡಕ್ಷನ್ GDP ಕರ್ನಾಟಕ GDP ಜಾಸ್ತಿ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಏನಾಗಿದೆ, ನಮ್ಮ ಇದು ವ್ಯವಸ್ಥೆ ನೋಡಿದ್ರೆ ಈಗ ದಿ ವೇ ಹೌ ವಿ ಪೂಲ್ ಅಪ್ ದ ರಿಸೋರ್ಸಸ್ ಅದು ಕರೆಕ್ಟಾಗಿ ಮಾಡ್ಕೋಬೇಕು. ಅದನ್ನ ನಮ್ಮ ಬರೋ ಆದಾಯ ಈ ಟೀಮ್ ಏಬಲ್ ಇದೆ ಅನ್ಸುತ್ತಾ? ಅಲ್ಲ, ಅದು ಡಿಪೆಂಡ್ ಅಪಾನ್ ಅದಕ್ಕೆ ಟೀಮ್ ಲೀಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹೊಸದಾಗಿ ಇವಾಗ ತಾನೇ ಇನ್ನೂ ಸರಿಯಾಗಿ ಕಾಲಿಟ್ಟಿಲ್ಲ. ಸೊ ಇದು ಕಾಲಿಟ್ಟ ಮೇಲೆ ಅಟ್ಲೀಸ್ಟ್ ನಮಗೆ ಕೆಲವು ತಿಂಗಳು ಬೇಕಾಗುತ್ತೆ ಆ ಗವರ್ನೆನ್ಸ್ ಹೆಂಗ್ ನಡೆಯುತ್ತೆ ಅಂತ ಅಂದ್ಬಿಟ್ಟು, ಹೆಂಗೆ ಕಲೆಕ್ಷನ್ ಆಗುತ್ತೆ ಅಂತ. GST ಒಂದು ಒಳ್ಳೆ ಸಿಸ್ಟಮ್ಮು. ನಮ್ಮ ಕರ್ನಾಟಕಕ್ಕೆ ಬರೋ ಆದಾಯ ಒಳ್ಳೆ ರಿಸೋರ್ಸ್ ಇದೆ ಅದರಿಂದ ನಮಗೆ. ಎರಡನೇದು ಸ್ಟೇಟ್ ಟ್ಯಾಕ್ಸ್. ಸ್ಟೇಟಲ್ಲಿ ಕೆಲವು ಟ್ಯಾಕ್ಸಸ್ ಇರುತ್ತೆ, ಆ ಟ್ಯಾಕ್ಸ್ ಸ್ಟ್ರಕ್ಚರು ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ಹೌ ದೇ ಅಲೋಕೇಟ್ ದ ಫಂಡ್ಸ್. ಆ್ಯಂಡ್ ಅದಕ್ಕೆ ಅದನ್ನು ಸ್ಟಡಿ ಮಾಡಿ ಅದರ ರಿಪರ್ಕಷನ್ಸ್ ಆಗಲಿ ಪ್ಲಸ್ ಪಾಯಿಂಟ್ ನೋಡೋಕ್ಕೆ ಸ್ವಲ್ಪ ಟೈಮ್ ಇಡ್ಸುತ್ತೆ. ಅಟ್ಲೀಸ್ಟ್ 6 to 1 year ತನಕ ಆಗ್ತದೆ. 6 months to 1 year. 1 year. ಅಷ್ಟರೊಳಗಡೆ ನಾವೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೋದು. ಅದಕ್ಕೆ ಫೈನ್ ಟ್ಯೂನಿಂಗ್ ಅಂತೀವಿ ನಾವು. ಅದು ಮಾಡ್ಕೋಬೋದು. ಇನ್ನೂ ಯಾವ್ಯಾವ್ದು ಸವಲತ್ತು ಕೊಡ್ಬೋದು ಜನಗಳಿಗೆ. ಈಗ ಜನಗಳಿಗೆ ಕೊಟ್ಟಷ್ಟು ಅವ್ರಿಗೂ ಒಳ್ಳೇದು, ಜನಗಳಿಗೂ ಒಳ್ಳೇದಾಗುತ್ತೆ. ಓಕೆ ರಘು ಸರ್, ಈಗ ಶ್ರೀಲಂಕಾದ ಎಕ್ಸಾಂಪಲ್, ಪಾಕಿಸ್ತಾನದ ಎಕ್ಸಾಂಪಲ್ ಅನ್ನೆಲ್ಲ ಹೇಳ್ತಾರೆ. ಆಪ್ ದೆಹಲಿಯಲ್ಲಿ ಪ್ರಯತ್ನ ಪಟ್ಟಿದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಯೋಜನೆಗಳು ಜಾರಿಗೆ ಬಂದಿದ್ದೇ ಆದರೆ ನಮ್ಮ ಆರ್ಥಿಕತೆ ಆ ಥರದ ಅಪಾಯದ ಸನ್ನಿವೇಶನೆಲ್ಲ ಫೇಸ್ ಮಾಡಬಹುದು ಅಂತ ಅನ್ಸುತ್ತಾ? ಯಾವ ಸ್ಟೇಟಲ್ಲಿ ಇದೀವಿ ನಾವೀಗ? ಖಂಡಿತ ಇಲ್ಲ.
ಖಂಡಿತ ಇಲ್ಲ. ಈಗ ನೋಡಿ, ಹಣದುಬ್ಬರವನ್ನು ಬಿಟ್ಟೇ ನಾವು ಕರ್ನಾಟಕದ ಗ್ರೋತ್ 9.9% ಇದೆ. ನೀವು 2 ವರ್ಷ ಎಕಾನಮಿ ಗ್ರೋತ್ ತಗೊಂಡ್ರೆ ಈ ಏನು ಎಕ್ಸ್ಪೆಂಡಿಚರ್ ಇದೆಯಲ್ಲ ಅದು ಆಲ್ಮೋಸ್ಟ್ ಅಬ್ಸಾರ್ಬ್ ಆಗುತ್ತೆ. ಓಕೆ ಓಕೆ. ಸೊ ಹಾಗಾಗಿ ನಾವು ಅಂತ ಈಗ ನೋಡಿ 2.8% ಆಫ್ ದಿ ಬಜೆಟ್ ನಮಗೆ ಇದಿರೋ ಫಿಸ್ಕಲ್ ಏನು ಆಫ್ ದಿ GDP ಫಿಸ್ಕಲ್ ಡೆಫಿಸಿಟ್ ಇರತಕ್ಕಂಥದ್ದು, 24% ಬಜೆಟ್ನ ವಿತ್ತೀಯ ಕೊರತೆ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ವಿದಿನ್ ದ ರೆಸ್ಪಾನ್ಸಿಬಲ್ ಇದೆ. ಈ ಪ್ರೋಗ್ರಾಮಲ್ಲಿ ಕೆಲವು ಈ ಆಟ ಆಡಬೇಕು, ದೇರ್ ಇಸ್ ನೋ ಗೇಮ್ ವಿತೌಟ್ ರೂಲ್ಸ್ ಅಂತಾರಲ್ಲ, ಈ ಆಟ ಆಡೋಣ ಅಂತೆಲ್ಲ ಕರೆದಾಗಿದೆ, ಆದ್ರೆ ರೂಲ್ಸ್ ಫಿಕ್ಸ್ ಮಾಡಿಲ್ಲ. ಎಷ್ಟು ಜನ ಆಡಬೇಕು, ಯಾರು ಆಡಬೇಕು, ಅಂಪೈರ್ ಯಾರು, ಫೀಲ್ಡ್ ಎಷ್ಟು ಇರಬೇಕು, ಇದನ್ನೆಲ್ಲ ಇವ್ರು ಇನ್ನ ಡಿಸೈಡ್ ಮಾಡದೆ. ಅಫ್ಕೋರ್ಸ್ ಎಲೆಕ್ಷನ್ ಪಾಲಿಟಿಕ್ಸ್ ಅಂದ್ರೆ ರೆಟ್ರಿಕ್ಸ್ ಇದ್ದೇ ಇರ್ತದೆ. ಇಟ್ ಕುಡ್ ಬಿ ಎ 15 lakh ರೆಟ್ರಿಕ್ ಆರ್ ದಿಸ್ ಕೈಂಡ್ ಆಫ್ ಎ ರೆಟ್ರಿಕ್. ಆದ್ರೆ ಈಗ ಇಟ್ ಈಸ್ ಹೈ ಟೈಮ್ ದಟ್ ವಿ ಫೈನ್ ಟ್ಯೂನ್ ದಿ ರೂಲ್ಸ್ ಅಂಡ್ ದಿ ರೂಲ್ಸ್ ಆಫ್ ದ ಗೇಮ್. ಆವಾಗ ಇದು ಬಡವರಿಗೆ ವೆಲ್ಫೇರ್ ಪ್ರೋಗ್ರಾಮ್ ಅಲ್ಲಿ ಮಹಿಳೆಯರಿಗಿರ್ಬೋದು ಹಣ ಹೋಗ್ತಕ್ಕಂಥದ್ದು, ಅಥವಾ ಏನು ಈ ಗ್ರಾಜ್ಯುಯೇಟ್ಸ್ಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಇವು ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದಾರಲ್ಲ ಇದನ್ನ ದೇ ಕ್ಯಾನ್ ಬಿ ವೆಲ್ ಮ್ಯಾನೇಜ್ಡ್. ನಥಿಂಗ್ ಇಸ್ ಫ್ರೀ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇದೆ. ಯಾರ್ದೋ ಒಬ್ಬರ ಮೇಲೆ ಹೊರೆಯನ್ನ ಹೊರಿಸ್ಬಿಡೋ ಚಾನ್ಸಸ್ ಇರುತ್ತೆ ಅಂತ. ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅವಕಾಶ ಇಲ್ಲದಂತೆ ಅಥವಾ ಅದನ್ನ ಶ್ರಿಂಕ್ ಮಾಡ್ಬಿಡ್ತಾರೆ, ಆ ಅಪಾಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ನಿಮ್ಮ ಅಬ್ಸರ್ವೇಷನ್ ಏನು ಈ 2 ವಿಷಯಗಳ ಬಗ್ಗೆ? ಇಲ್ಲ ಅಭಿಷೇಕ್, ನೋಡಿ ಕಳೆದ 5 ವರ್ಷದಲ್ಲಿ ರೈಟ್ ಆಫ್ ಅಂಡ್ ವೇವ್ ಆಫ್. ರೈಟ್ ಆಫ್ ಅಂದ್ರೆ ಬ್ಯಾಂಕಿನ ಬುಕ್ಕಿನಿಂದ ತೆಗೆಯುವಂಥದ್ದು 10 ಲಕ್ಷ ಕೋಟಿ. ವೇವ್ ಆಫ್ ಅಂದ್ರೆ ರಿಕವರಿ ಟ್ರೈ ಮಾಡಿ ಇಷ್ಟೇ ಆಗೋದಪ್ಪ, ಇನ್ನು ಆಗಲ್ಲ ಅಂತಕ್ಕಂಥದ್ದು 9 ಲಕ್ಷ ಕೋಟಿ ಹೋಗಿದೆ. ದೊಡ್ಡವರ ಇದು 9 ಲಕ್ಷ ಕೋಟಿ. ಆಮೇಲೆ IBCಯಲ್ಲಿ 10 ಲಕ್ಷ ಕೋಟಿ ಹೋಗಿದೆ. IBCಗೆ ರಿಕವರಿ ಆಗೋದು 15% ಇಲ್ಲ. ಈಗ ಅನಿಲ್ ಅಂಬಾನಿದು ಕೇಸ್ ನಡೀತಾ ಇದ್ದಲ್ಲ, 35,000 ಕೋಟಿ ಸಾಲಕ್ಕೆ 7,000 ಕೋಟಿ ಹರಾಜಿಗೆ ಹಿಡಿದಿದ್ದಾರೆ ಹಿಂದೂಜಾದವರು. ಉಳಿದ ಹಣ ಏನಾಯ್ತು? 20 ಲಕ್ಷ ಕೋಟಿ ಹೋಯ್ತಲ್ಲ. ಇದ್ರ ಬಗ್ಗೆ ನಾವ್ಯಾರು ಮಾತಾಡಬಾರ್ದಾ? ಓಕೆ ಓಕೆ, ಎಸ್ ಸರ್. ಮುರಳಿ ಸರ್, ಬಿಫೋರ್ ಐ ವೈಂಡ್ ಆಫ್, ನಾನು ಕೇಳೋದು, ಈ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಮತ್ತೆ ಮಾಹಿತಿಯನ್ನು ಪಡ್ಕೊಂಡು ಅವರು ಒಂದಷ್ಟು ರೂಲ್ಸನ್ನು ಫ್ರೇಮ್ ಮಾಡೋದಕ್ಕೆ ಸಾಧ್ಯ, ಪವರಲ್ಲಿ ಇಲ್ಲದೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗ್ತಿತ್ತಾ ಅಂತ? ಯಾಕೆಂದ್ರೆ ಈಗ ಎಷ್ಟೋ ಜನ ಕಾಂಗ್ರೆಸ್ಸಿಗೆ ಕೇಳೋದು, ನಿಮಗೆ ಮುಂಚೆ ಗೊತ್ತಿರಲಿಲ್ವೇನ್ರಿ ರೂಲ್ಸ್ ಬಗ್ಗೆ ಮಾತಾಡ್ತೀರಾ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ವಾ ಅಂತ ಕೇಳ್ತಾರಲ್ಲ. ಇಸ್ ಇಟ್ ಪಾಸಿಬಲ್ ಪವರ್ಗೆ ಬರೋದಕ್ಕೆ ಮುಂಚೆನೆ ಇಷ್ಟಾಗುತ್ತೆ, ಇಷ್ಟು ಚೌಕಟ್ಟಿರುತ್ತೆ, ಸ್ಟಡಿ ಮಾಡೋದಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದ್ರು, ನಿಮ್ಮ ಹತ್ರ ಇಲ್ಲ ಅಂದ್ರೆ ನನ್ನ ಹತ್ರ ಇದೆ, ಡೀಟೇಲ್ಸ್ ಕೊಡ್ತೀನಿ ಅಂತ. ಯಾರು? ಬೊಮ್ಮಾಯಿನವರು. ನಮ್ಮ ಹತ್ರ ಇದೆ ರೀ, ನಾವು ಕೊಡ್ತೀನಿ. ಅದರಲ್ಲೊಂದು 1,73,00,000ರಿಂದ 2,40,00,000 ವ್ಯತ್ಯಾಸ ಇರೋದಿದೆ. ಇಟ್ ಕ್ಯಾನ್ ಬಿ ಡನ್. ಈ ಸ್ಕೀಮ್ ಇದೆಯಲ್ಲ, ಫ್ರೀ ಬಿ ಅಂತ ಕರೆಯೋದು, ಡೋಲ್ ಅಂತ ಕರೆಯೋದು ನಮ್ಮ ಅಹಂಕಾರದ ಪರಮಾವಧಿ. ದಿಸ್ ಇಸ್ ಎ ಡ್ಯೂಟಿ ಎಕ್ಸ್ಪೆಂಡಿಚರ್, ದಿಸ್ ಇಸ್ ಎ ಡ್ಯೂಟಿ ಫ್ಲೋ. ಕರ್ತವ್ಯ ಪ್ರಜ್ಞೆಯಿಂದ ಹರಿಸಬೇಕಾದ ಹಣ. ಆಮೇಲೆ ಈಗಲೇ ಹೇಳ್ತೀನಿ ನೋಡಿ, ಎಲ್ಲ ಸ್ಟೇಟ್ ಗೌರ್ಮೆಂಟ್ಸು ಇದು ಶುರು ಮಾಡುತ್ತೆ. ಈಗಾಗಲೇ ತಮಿಳುನಾಡು ಅವರು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಮೊನ್ನೆ ಸ್ಟಾಲಿನ್ ಬಂದಾಗ ಒಂದು ಪ್ರೋಗ್ರಾಮ್ ತಗೊಂಡೋಗಿದ್ದಾರೆ. ಬಹುಶಃ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಮಾನಿಟರಿಂಗ್ ಕಮಿಟಿ ಅಂತ ಮಾಡಿ ಒಬ್ಬ ವ್ಯಕ್ತಿನ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಕೂರಿಸ್ಬಿಟ್ಟು ಮಾನಿಟರ್ ಮಾಡ್ಬೋದು. ಅದು ಇಲ್ಲದೇನೆ ನಮ್ಮಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಂದು ಎಲೆಕ್ಷನ್ಗೆ, ರಾಮಪ್ಪ ಅವರೇ, ಒಂದು ಎಲೆಕ್ಷನ್ಗೆ ಈ ರಸ್ತೆಯಲ್ಲಿ, ಈ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಇಲ್ಲಿ ಹೆಂಗಸರಿದ್ದಾರೆ, ಇವ್ರಿಗೆ ಜ್ವರ ಇದೆ ಅಂತ ಗೊತ್ತು, ವೀಲ್ ಚೇರ್ ಕರ್ಕೊಂಡೋಗಿ ವೋಟ್ ಮಾಡಿಸ್ತಾರೆ. ಒಂದು ಹಣ ಕೊಡಬೇಕು ಅಂದ್ರೆ ಗೊತ್ತಾಗಲ್ವಾ? ಗೊತ್ತಾಯ್ತಾ? ನಮ್ಮಲ್ಲಿ ಮಾಹಿತಿ ಕೊರತೆ ಇಲ್ಲ, ಮಾಹಿತಿ ರಿಸೀವ್ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಇದೆ. ಫೈನ್. ಕೆ ಸಿ ರಘು ಸರ್, ಥ್ಯಾಂಕ್ಸ್ ಅ ಲಾಟ್ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಅಂಡ್ ನಿಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸೊ ಅನೇಕ ಪ್ರಶ್ನೆಗಳನ್ನ ನೀವು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರಿ, ಯಾರನ್ನ ಎಕ್ಸ್ಪರ್ಟನ್ನು ಹುಡುಕೋದು ಅಂತ ಯೋಚನೆ ಮಾಡಿರ್ತೀರಿ. ಆ ಎಕ್ಸ್ಪರ್ಟ್ಸ್ಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ವಿಸ್ತಾರ ವೇದಿಕೆ ಮಾಡಿದೆ. ಇನ್ನು ಯಾವುದೇ ಪ್ರಶ್ನೆಗಳಿದ್ರೂ ನೀವು ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬಹುದು, ಕೇಳಬಹುದು. ಆ ಮಾಹಿತಿಯನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.